ಮಮ್ಮಿ ಇವಾಗ ಮಸಾಲ ಹಾಕ್ಬಿಟ್ಟು ಸೂಪ್ ಕುದೀತಿದೆ. ತಿರ್ಗಾ 2ನೇ ಸಲ ಪಾತ್ರೆ ತೊಳಿತಿದೆ ಮಮ್ಮಿ. ಎಂತಕ್ ಮಮ್ಮಿ? ಫಸ್ಟ್ ಟೈಮ್ ಕಾಳು ಸೂಪ್ ಮಾಡಿದೀನಿ. ಹೌದು, ಮಟನ್ ಅಂದ್ರೆ ಆಗಲ್ಲ, ಅದ್ರಲ್ಲಿ ಕಾಳು ಸೂಪ್ ಮಾಡಿದೀನಿ ಅಂದ್ರೆ ಗ್ರೇಟ್ ಅನ್ಕೋಬೇಕು. ನನ್ ಗ್ರೇಟ್ ಅನ್ನನ ಅಂತಾನೆ ಹೋಗಿದೆ. ಓಹೋ, ಅನ್ನನ ಅಂತ ಹೋಗ್ಬಿಟ್ಟಿದ. ಹೆಂಗ ಮಾಡಿದೀನಿ ಅದು ಹೆಂಗಾಗತ್ತೋ ಗೊತ್ತಿಲ್ಲ. ಸರಿ ಆಯ್ತು, ವಿಡಿಯೋ ನೋಡ್ಕೊಂಡೆ ಮಾಡಿದ್ವಿ ಯೂಟ್ಯೂಬಲ್ಲಿ. ಪಾಪ ಕಾಳು ಸೂಪಿಗತ್ತ ಒಂದ್ ಜೀವಿನ ಸಾಯಿಸಿ. ನಾವು ಚಿಕನ್ ತಿನ್ಬೇಕಾದ್ರೆ ಅದೊಂದ್ ಜೀವಿ ಅಲ್ವಾ ಅದು. ಇವತ್ತು ಟೀ ಶರ್ಟ್ ಒಗ್ದಾಕ್ಬಿಟ್ಟಿದೆ, ಅದಕ್ಕೆ ಕಲರ್ ಡ್ರೆಸ್ ಹಾಕೊಂಡು ಹೋಗಿದ್ದೆ. ಆಗ್ಲಿಲ್ಲ, ಆಫ್ಲೈನ್ ಮಾಡ್ಕೊಂಡು ಬಂದ್ಬಿಟ್ಟೆ. ಒಂದು 3 ಆರ್ಡ್ರ್ ಮಾಡಿದ್ದಷ್ಟೇ. 12 ಗಂಟೆ 3 ಗಂಟೆವರೆಗೂ 3 ಆರ್ಡ್ರ್ ಮಾಡೋದು. 1 ಅವರ್ಗೆ ಒಂದೊಂದು ಆರ್ಡ್ರ್ ಆಗ್ತಿದ್ದಾನೆ. ಆರ್ಡ್ರ್ ಆಗ್ತಿರೋದೊಂದು ಹತ್ರ ಅಲ್ಲ, ಸಿಕ್ಕಾಪಟ್ಟೆ ದೂರ, 8-9 ಕಿಲೋಮೀಟರ್ ಹಾಕ್ಬಿಟ್ಟಿದ್ದಾನೆ. ಅಪ್ಪ ದೇವ್ರಣ್ಣ, ತುಂಬ ಅಳು ಬಂದಂಗೆ ಆಗ್ಬಿಡ್ತೀವಿ. ಅದು ಸಾಕು ಅಂದ್ಬಿಟ್ಟು ಆಫ್ಲೈನ್ಗೆ ಹೋಗ್ಬಿಟ್ಟು ನಾನು ಮನೆಗೆ ಬಂದ್ಬಿಟ್ಟೆ. ನನ್ನ ಕೈಲಿ ಆಗ್ಲಿಲ್ಲಪ್ಪ. ಇನ್ನೂ 2 ದಿನ ಬೇಜಾರಾಗಿತ್ತು, ಯಾಕಂದರೆ ಕಸ್ಟಮರ್ಗಳು ಬೈದರು. ಯಾಕಂದರೆ ಆ ಫುಡ್ಡು ಪಿಕಪ್ ಮಾಡತ್ತಾವು ಹೋಟೆಲ್ ಹತ್ರ ಸರಿಯಾಗಿ ಬೇಗ ಕೊಟ್ಟಿಲ್ಲ. ಅಲ್ಲೇ ಅರ್ಧ ಅವರ್ 3/4 ಅವರ್ ಲೇಟ್ ಮಾಡಿಬಿಟ್ರು. ಅವ್ರು ಹಿಂದಿಯವ್ರು ಬೇರೆನೆ, ಬಾಯಿಗೆ ಬಂದಂಗೆ ಬೈತಿದ್ದಾರೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹತ್ಬಿಟ್ಟೆ ನಾನು ಅವತ್ತು. ನಾನು ಈರುಳ್ಳಿ ಸುಟ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಸುಟ್ಟು ಹಾಕಿದ್ರೆ ಈರುಳ್ಳಿ ಚೆನ್ನಾಗಿರುತ್ತಂತೆ, ಅದಕ್ಕೋಸ್ಕರ ಸುಟ್ಬಿಟ್ಟು ಹಾಕ್ತಾ ಇದ್ದೀನಿ. ಇನ್ನು ಬಿಸಿಲ್ಗೆ ಹಾಕಿದ್ದೀನಿ, ಈರುಳ್ಳಿ ಸುಡ್ತಾ ಇದ್ದೀನಿ ಖಾರ ರುಬ್ಬಕ್ಕೆ. ಎಷ್ಟೇ ದುಡ್ಡಿದ್ರು ನಾನು ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಸಾಯೋವಾಗ ಬಿಟ್ಟೆ ಹೋಗೋದು. ಸಾಯೋವಾಗ ಏನು ಹೊತ್ಕೊಂಡು ಹೋಗೋಕ್ಕಾಯ್ತೈತಾ? ಆದ್ರೆ ನನ್ನ ಮಗನ್ಗಾಗುತ್ತೆ. ಅಟ್ಲೀಸ್ಟ್ ನನ್ನಿಂದ ನನ್ನ ಮಗನ್ಗೆ ಒಂದು ಮನೆನಾರು ಸಿಗುತ್ತಲ್ವಾ. ಅವನಂತೂ ಏನು ಮಾಡ್ಕೊಡೋಲ್ಲ ಅಂತ ನಂಗೆ ಗೊತ್ತಿದೆ. ಝೊಮ್ಯಾಟೊ ಯಾರು ಡೆಲಿವರಿ ಹಾಕೋಣ ಅಂತ ಹೇಳಿದ್ದು ಅಂದ್ರೆ, ಇವಾಗ ಟೆರಕೂಟದ ಬಿಸ್ನೆಸ್ ಆಗಲ್ಲ. ಮತ್ತೆ ಏನಾದ್ರು ನಂಗೆ ಕೇಳಿ ತಕ್ಕೊಡ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಲಿ ನಾನು? ಇದು ಟೆರಕೂಟದಲ್ಲಿ ಎಂತಕ್ಕಾಗಲ್ಲ. ಟೆರಕೂಟದಲ್ಲಿ ಎಲ್ಲ ಐತೈತೆ, ಅದು ಅಲ್ಲಿ ಇಲ್ಲಿ ಸ್ಟಾಲ್ಗಳು ಹಾಕ್ಬೇಕು, ಕಷ್ಟ ಆಯ್ತೈತೆ, ಮಾಡೋಕ್ಕಾಗಲ್ಲ. ಈ ನಾರ್ಮಲ್ ಆಗಿ ವಿಡಿಯೋ ನೋಡೋರ್ಗೆ ನನ್ನ ಪರಿಸ್ಥಿತಿ ಗೊತ್ತಿರುತ್ತೆ. ಇವ್ ಯಾವಾಗ ಕಿತ್ತೋದ್ ನನ್ನ ಮಕ್ಳು ಏನ್ ಮಾಡ್ತಾರೆ, ಒಬ್ಬೊಬ್ರು ಹೊಸಬ್ರು ನೋಡ್ತಾ ಇರ್ತಾರೆ. ಆ ಕಿತ್ತೋದ್ ನನ್ನ ಮಕ್ಳಿಗೆ ಸರಿಯಾಗಿ ಚೊಪ್ಪಿಲ್ಲ ಹೊಡಿಬೇಕು ಅನ್ಸುತ್ತೆ ನನಗೆ. ವಿಷಯ ಪೂರ್ತಿ ತಿಳ್ಕೊಳ್ಳಲ್ಲ, ಸುಮ್ಮನೆ ಯಾವುದೋ ಒಂದು ವಿಡಿಯೋ ವೈರಲ್ ಆಗುತ್ತೆ, ಹೋಗಿ ಹಿಂಗೆ ಏನಕ್ಕೆ ನೋಡ್ಬಿಡ್ತವೆ. ನೋಡ್ಬಿಟ್ಟು ಅಲ್ಲಿ ನಾನು ಏನ್ ಪರಿಸ್ಥಿತಿಲಿ ಇದ್ದೀನಿ ಅಂತ ಗೊತ್ತಿದ್ರು ಬಂದು ಕಿತ್ತೋಗಿರೋ ಕಮೆಂಟ್ ಹಾಕ್ತಾರೆ. 8ರಿಂದ 10 ಡ್ಯೂಟಿ ಮುಗಿಸ್ಕೊಂಡು ಬಂದೆ. 3 ಆರ್ಡ್ರ್ ಬಿದ್ದಿದ್ದು. ಸರಿ, ಹೆಂಗೋ 3 ಆರ್ಡ್ರನ್ನ ಕಂಪ್ಲೀಟ್ ಮಾಡ್ಕೊಂಡು ಬಂದೆ. ಇನ್ನೊಂದು ಆರ್ಡ್ರ್ ಎಲ್ಲಿ ಲಾಸ್ಟಿಗೆ ಎಲ್ಲೆಲ್ಲಿ ಬಿದ್ದುಬಿಡ್ತಾಯಿತ್ತು ಅಂದ್ಬಿಟ್ಟು ಆಫ್ಲೈನ್ಗೆ ಹೋಗ್ಬಿಟ್ಟೆ. ಆಮೇಲೆ ತುಂಬ ದೂರ ಹಾಕ್ಬಿಟ್ಟಿದ್ದೆ, ಪೀಣಿಯ ಇಂದ ಒಳಗಡೆ ಹಾಕ್ಬಿಟ್ಟಿದ್ದೆ. ಇನ್ನೆಲ್ಲಾದ್ರೂ ಇನ್ನೊಂದು ಆರ್ಡ್ರ್ ಬಂದ್ಬಿಟ್ರೆ ಲಾಸ್ಟಲ್ಲಿ. ಆಮೇಲೆ ಗೊರಗುಂಟೆ ಪಾಳೆ ಯಶವಂತಪುರ ಈ ಕಡೆಗೆ ಹಾಕ್ಬಿಡ್ತಾರೆ. ಆಮೇಲೆ ಇನ್ನು ಅಷ್ಟು ದೂರ ಹೋದ್ರೆ ರಿಟರ್ನ್ ಬರೋಕ್ಕಾಗಲ್ಲ. ಈಗ ನಾನು ಪೀಣ್ಯದಿಂದ ಬಂದಿದ್ದೆ, ಏನಿಲ್ಲ ಅಂದರೂ ಒಂದು 10 ಕಿಲೋಮೀಟ್ರ್ ತಗೊಂತು. ಸೊ ಈಗ ಹೆಸ್ರುಘಟ್ಟ ರೋಡಿಗೆ ತಗೊಂಡು ಹಿಂಗೆ ಒಳಗಡೆ ಮನೆಗೆ ಬರೋಷ್ಟರಲ್ಲಿ ಅಲ್ಲಿ ದೋಸೆ ಪಾರ್ಸೆಲ್ ತಗೊಂಡು ಪೂರ್ವಿಗೂ ನನಗೂ. ಪೂರ್ವಿ ಇನ್ನೂ ಮಲಗಿದೆ, ಕಳ್ಳ ಮರಿ ಇಲ್ಲೂ ಮಲಗೈತೇನು. 2 ದೋಸೆ ಪಾರ್ಸೆಲ್ ತಗೊಂಡು ಅವನಿಗೂ ನನಗೂ. ಬಟ್ಟೆ ಬೇರೆ ನೆನೆಸಿದ್ದೀನಿ, 1 ಬಕೆಟ್ ಆಗುತ್ತೆ, ದೊಡ್ಡ ಬಕೆಟು. 1 ಬಕೆಟ್ ನೆನೆಸೋಗಿದ್ದೆ ಬೆಳಗ್ಗೆನೆ. ಇವಾಗ ಹೋಗಿ ಬಾತ್ರೂಮಲ್ಲಿ ಬಟ್ಟೆ ಒಗ್ದ್ಬಿಟ್ಟು ಫಸ್ಟ್ ದೋಸೆ ತಿನ್ನಬೇಕು. ದೋಸೆ ತಿಂದಾದ್ಮೇಲೆ ಬಟ್ಟೆ ಒಗ್ದು ಈ ಗ್ಯಾಪಲ್ಲಿ ಇಷ್ಟು ಕೆಲಸ ಮಾಡ್ಕೋಬೇಕು. ನುಗ್ಗೆ ಸೊಪ್ಪು ಸಿಕ್ತು, ಫ್ರೆಶ್ ಆಗಿತ್ತು ನುಗ್ಗೆ ಸೊಪ್ಪು. 30 ರೂಪಾಯಿ ಹೇಳಿದರು, ಪರವಾಗಿಲ್ಲ, ಈ ಬೆಂಗಳೂರಲ್ಲಿ ಫ್ರೆಶ್ ಆಗಿರೋ ಅಂಥದ್ದು ಸಿಗಬೇಕಲ್ಲ. ಸೊ ಅದಕ್ಕೆ 1 ನುಗ್ಗೆ ಸೊಪ್ಪು ತಗೊಂಡೆ. ಮತ್ತು ಕಾಲು ಸೂಪ್ ಮಾಡೋಣ ಅಂತ ಒಂದಿನೂ ಮಾಡಿಲ್ಲ ನಾನು. ನನ್ನ ಲೈಫಲ್ಲೇ ಮಾಡಿಲ್ಲ ಕಾಲು ಸೂಪ್ನ. ಸೊ ಫಸ್ಟ್ ಟೈಮ್ ನಾನು ಮಟನ್ ತಿನ್ನಲ್ಲ. ಆ್ಯಕ್ಚುಲಿ ಮಟನ್ ತಿಂದರೆ ನಂಗೆ ಮೈಯಲ್ಲೆಲ್ಲ ಗುಳ್ಳೆ ಆಗುತ್ತೆ, ಹಂಗಾಗಿ ಮಟನ್ ತಿನ್ನಲ್ಲ. ಇವಾಗ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಆಕ್ಸಿಡೆಂಟ್ ಆದಮೇಲೆ ಫಸ್ಟ್ ಟೈಮು ಮಟನ್ ಕಾಲು ಸೂಪ್ ಅಂತ ತಂದು ಕೊಟ್ಟರು. ಮೂಳೆಗೆ ಒಳ್ಳೇದು ಅಂತ ಹೇಳ್ಬಿಟ್ಟು, ಸ್ಪೈನ್ ಇಂಜುರಿ ಆಗಿತ್ತಲ್ಲ, ಅದನ್ನು ಫಸ್ಟ್ ಟೈಮ್ ಕುಡಿದಾಗ ಮೈಯಲ್ಲೆಲ್ಲ ಗುಳ್ಳೆ ಆಗಿಬಿಟ್ಟಿತ್ತು. ಒಂದು 2-3 ಟೈಮು ಒಂದಷ್ಟು ಜನ ನನಗೆ ತಿನ್ನು, ಇದು ಅಭ್ಯಾಸ ಆಗುತ್ತೆ ಅಂತ ಹೇಳ್ತಾಯಿದ್ರು. ತಿಂದರೆ ಸಾಕು ಮೈಯಲ್ಲೆಲ್ಲ ಗುಳ್ಳೆ ಆಗ್ಬಿಡ್ತಾಯಿತ್ತು ನನಗೆ. ಮೈಯಲ್ಲಿರಲಿ, ಕಿವಿಲೆಲ್ಲ ಗುಳ್ಳೆ, ನಾಲ್ಗೆಲ್ಲೆಲ್ಲ ಗುಳ್ಳೆ ಆಗ್ಬಿಡ್ತಾಯಿತ್ತು, ಕಣ್ಣು ಒಳಗಡೆ ಗುಳ್ಳೆ ಆಗ್ತಾಯಿತ್ತು ನನಗೆ. ಆ ಥರ ಪೈತ್ಕೆ ಅಂತ ಹೇಳ್ತಾರೆ ಅದು. ಆ ಥರ ಪೂರ್ತಿ ಮೈ ಪೂರ್ತಿ ಉಟ್ಬಿಡ್ತಾಯಿತ್ತು, ಜ್ವರ ಬಂದಂಗೆ ಆಗ್ಬಿಡ್ತಾಯಿತ್ತು ಅವತ್ತು. ಹಂಗಾಗಿ ಮಟನ್ ಅಭ್ಯಾಸ ಮಾಡ್ಕೊತಿರ್ಲಿಲ್ಲ. ಸೊ ಇವಾಗ ಕಾಲು ಸೂಪು ಈ ಥರ ಮಟನ್ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಹೆಲ್ತಿಗೆ ಒಳ್ಳೇದು ಅಂತ ಹೇಳ್ತಾರೆ ಅದು. ಯಾಕಂದರೆ ಅದು ಮೂಳೆ ಇದರೊಳಗೆಲ್ಲ ಇರೋವಂಥ
ರಸ ಅದು ಇದು ಎಲ್ಲ ಕುಡಿಬೇಕಂತೆ. ಕಾಲು ಸೂಪ್ ಒಳಗಡೆ ಇರೋವಂಥ ಸೂಪು ಇದೆಲ್ಲ ಒಳ್ಳೇದು ಅಂತ ಹೇಳ್ತಾರೆ. ಬಟ್ ಒಂದು ಕಡೆ ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಅನಿಸುತ್ತೆ. ಬಟ್ ಏನು ಮಾಡೋದು, ಅವತ್ತಿನ ಕಲಿಸ್ಬಿಟ್ರು. ಅವಾಗಿನ ತಿಂದಿಲ್ಲ ಹೇಳ್ಬೇಕು ಅಂದರೆ, ಈ ಅಭ್ಯಾಸ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಬಟ್ ಏನು ಮಾಡೋದು, ಇನ್ನೊಂದು ಕಡೆ ತಿನ್ನೋದು ಅಭ್ಯಾಸ ಮಾಡ್ಕೊಬಿಟ್ಟಿದ್ವಿ. ಮನುಷ್ಯ ಒಂದು ಪ್ರಾಣಿನ ತಿಂದು ಇನ್ನೊಂದು ಜೀವನ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಕಾಲು ಸೂಪು ಮಾಡೋಣ ಅಂದ್ಬಿಟ್ಟು 4 ಕಾಲು ತೊಗೊಂಡು ಬಂದಿದ್ದೀನಿ. ಒಂದು ಕಾಲಿಗೆ 100 ರೂಪೀಸ್ ಹೇಳಿದರು. 4 ಕಾಲಿಗೆ 400 ರೂಪಾಯಿ ಹೇಳಿದ್ರು. ಆಮೇಲೆ ಸರ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅವರು ನಾನು ಇರೋ ಸಿಚುವೇಶನ್ ಅಂದ್ಬಿಟ್ಟು 50 ರೂಪಾಯಿ ಕಮ್ಮಿ ಮಾಡ್ಕೊಂಡ್ರು. ಈಗ ಏನೋ ಒಂದು 50 ರೂಪಾಯಿ ಉಳಿತಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದು. 50 ರೂಪಾಯಿ ಉಳಿತು ಅನ್ನೋದಕ್ಕಿಂತ ಈಗ ಹೋಗಿ ನಾನು ಅಲ್ಲಿ ದುಡ್ದಿರೋದ್ರಲ್ಲಿ ಕಾಲು ಭಾಗ ಅಷ್ಟೇ ಅಲ್ಲಿ ಬಂದಿರೋದು. ಯಾಕಂದರೆ ನಾನು ಅಷ್ಟು ಈಗ ಖರ್ಚು ಮಾಡ್ಕೊಂಡು ಬಂದಿದ್ದೀನಿ. ನುಗ್ಗೆ ಸೊಪ್ಪು, ಕಾಲು, ಆಮೇಲೆ ದೋಸೆ ಎಲ್ಲ ಸೇರಿದ್ರೆ ಈಗ ಅಷ್ಟು ದುಡ್ದಿಲ್ಲ. ಸೊ ನೋಡ್ಬೇಕು, ಮಧ್ಯಾಹ್ನ ಮೇಲೆ ಡ್ಯೂಟಿ ಹಾಕ್ಕೊಂಡು ಈ ಮಾಡೋ ಖರ್ಚುಗಳು ನೋಡಿ ಎಷ್ಟಿದಾವೆ. ದುಡಿಯೋದು ಕಮ್ಮಿನೇ. ಅಲ್ಲಿ 5 ಪೈಸೆ ದುಡಿದ್ರೆ 15 ಪೈಸೆ ನಾವು ಖರ್ಚು ಮಾಡಿರ್ತೀವಿ. ಬೆಂಗಳೂರಲ್ಲಿ ಬದುಕೋದು ಅಷ್ಟು ಕಷ್ಟ ಇದೆ ಅಂತ. ಈಗ ಒಂದು ವಸ್ತು ತರಬೇಕು ಅಂದರೆ 100 ರೂಪಾಯಿ ಒಳಗಡೆ ಯಾವುದು ಸಿಗಲ್ಲ. ಆ ಥರ ಒಂದು ಸಿಚುವೇಶನ್ ಆಗ್ಬಿಟ್ಟಿದೆ. ಮತ್ತು ಅಷ್ಟು ಬೆಲೆ ಏರಿಕೆ ಇದೆ ಒಂದೊಂದು ವಸ್ತುಗಳಿಗೂ. ಸೊ ಅದಕ್ಕೆ ಕಷ್ಟನೋ ಸುಖನೋ ದುಡ್ಕೊಂಡು ಎಷ್ಟು ಕಷ್ಟ ಆದ್ರೂ ದುಡಿಯೋದನ್ನ ಒಂದು ಕಲ್ತ್ಬಿಟ್ಟಿರ್ತೀವಿ ನಾವು. ಕಷ್ಟಪಡೋದನ್ನ ಕಲ್ತ್ಬಿಟ್ಟಿರ್ತೀವಿ. ಬೆಂಗಳೂರಲ್ಲಿ ಇದ್ದು ಅಂದರೆ ಬಾಡಿಗೆಯಿಂದ ಹಿಡಿದು ಪ್ರತಿಯೊಂದು ಕೊಂಡು ತಿನ್ನಬೇಕು. ಸೊ ಹಿಂಗಾಗಿ ಎಲ್ಲ ಕಡೆ ದುಡ್ಡು ಖರ್ಚುಗಳೇ ಇರ್ತವೆ. ಎಲ್ಲ ನಿಭಾಯಿಸ್ಕೊಂಡು ಕಷ್ಟಪಟ್ಟು ದುಡಿತಾ ಇರಬೇಕು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ನಿರತರಾಗಿ ದುಡಿತಾ ಇರ್ತಾರೆ. ನೋಡಿ ಸೋಂಬೇರಿ ಪಾಪು ಎಷ್ಟು ಹೇಳಿದ್ರು ಅಷ್ಟೇನ ಈ ಪಾಪುಗೆ. ಇಷ್ಟೊತ್ತಿಗೆ ಎದೊಳದೆ. ನಾನು ಇಷ್ಟೊತ್ತಿಗೆ ಎದ್ದು ಎಷ್ಟು ಕೆಲಸ ಮಾಡಿ ಹೊರಗಡೆ ಓಡಾಡ್ಕೊಂಡು ಬಂದು ಮಾಡಿದ್ದೀನಿ. ಇವಾಗ ಟಿಫನ್ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀನು ಕತೆ ಹಾಕ್ಬೇಡ. ಬೇಡ, ನೀನು ಕತೆ ಹಾಕ್ಬೇಡ, ಮಲ್ಕ. ನೀನು ನಿಮಗೆ ಹಂಗೆ ಒಳ್ಳೆ ಮಾತಲ್ಲ ಹೇಳೋದಾಗಲ್ಲ, ಬಾರ್ಸ್ ಹೇಳ್ಬೇಕು. ಅವಾಗ ಹೇಳಿ ಮತ್ತೆ ಕೇಳ್ತೀಯ. ಟೈಮ್ ಎಷ್ಟು ಅನ್ಕೊಂಡಿದ್ಜ? ಟೈಮ್ ಆಗೇ ಹೋಯ್ತು. ಆಲೇ 11 ಗಂಟೆ ಆಯ್ತಾ ಬಂತು. ಇನ್ನು 11:45 ಅಷ್ಟರಲ್ಲಿ ನಾನು ಮನೆ ಬಿಡಬೇಕಾಗುತ್ತೆ. ಮತ್ತೆ 12 ಗಂಟೆಗೆ ಡ್ಯೂಟಿ. ಸೊ ಆ ಗ್ಯಾಪಲ್ಲಿ ಅದು ಏನು ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ. ಬಟ್ಟೆ ಒಗಿಬೇಕು, ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಒಂದೊಂದು ಸಾರಿ. ಅಷ್ಟು ಟೈಮೇ ಇರಲ್ಲ. ಮಮ್ಮಿ ಬಟ್ಟೆ ಒಗಿತಿದೆ. ಹೆಂಗೈತೆ ಎಕ್ಸ್ಪೀರಿಯನ್ಸ್? ಕೊಳೆ ಮಾಡ್ಕತ್ತಲ್ಲ ಜಾಸ್ತಿ. ನೀನು ಹೋಗೋ ಬಟ್ಟೆ ನಿಂದು ಹೋಗು, ನನ್ನ ಕೈಲಾಗಲ್ಲ. ಎಷ್ಟು ಗಲೀಜ್ ಮಾಡ್ಕತ್ತಿ ಗೊತ್ತಾ? ಒಂದೊಂದ ವೈಟ್ ಬಟ್ಟೆಗೆ ನೋಡು, ಇದನ್ನ ಡೆಟೈಲ್ ಹ್ಯಾಂಡ್ ವಾಶ್ ಯೂಸ್ ಮಾಡಿದ್ರೆ ಒಂದ್ ಸ್ವಲ್ಪ ಕಲೆ ಎಲ್ಲ ಹೋಗುತ್ತೆ. ಎಷ್ಟೊಂದು ಕೊಳೆ ಎಲ್ಲ ಹೋಗುತ್ತೆ. ಇದನ್ನ ಬಾ, ನಿನ್ ಬಟ್ಟೆ ನೀನು ಅಪ್ಪ ಸಖತ್ ಗಲೀಜ್ ಮಾಡ್ಕತ್ತಲ್ಲ. ಸರಿ ಆಯ್ತು. ಒಂಚೂರು ಹೆಲ್ಪ್ ಮಾಡಲ್ಲ ಮಮ್ಮಿಗೆ? ಏನಿಲ್ಲ, ಇಷ್ಟೊತ್ತಿಗೆ ಎದೊಳ್ತೀಯ. 11 ಗಂಟೆಗೆ ಎದ್ರೆ ರಾತ್ರಿ 12 ಗಂಟೆಗೆ ಮನೆ ಕಂಡ್ರೆ ಏನ್ ಅರ್ಥ? ಮನುಷ್ಯ ಹೆಂಗ್ ಬದುಕೋದು? ಮೊದಲ ಡ್ಯೂಟಿಗೆ ಹೋಗ್ಬೇಕಲ್ಲ, ಏನ್ ಮಾಡೋದು? ಏನಾಯ್ತು? ಸರಿ ಸರಿ, ಏನ್ ಸರಿ? ಅಯ್ಯಯ್ಯೋ, ಅಯ್ಯೋ ದೋಸೆ ಅರ್ಧ ತಿಂದಿದ್ಯಾ? ಸರಿ, ಹೋಗೊಂದು ಟೀ ಶರ್ಟ್ ತಗೋ. ಇದನ್ನು ಚೇಂಜ್ ಮಾಡಿ ಹೋಗಿಬೇಕು. ಇದನ್ನು ಕೂಡ ಹೋಗ್ಬೇಕ. ಇವತ್ತು ಟೀ ಶರ್ಟ್ ಒಗ್ದಾಕ್ಬಿಟ್ಟಿದೆ. ಅದಕ್ಕೆ ಕಲರ್ ಡ್ರೆಸ್ ಹಾಕೊಂಡು ಹೋಗಿದ್ದೆ. ಆಗ್ಲಿಲ್ಲ, ಆಫ್ಲೈನ್ ಮಾಡ್ಕೊಂಡು ಬಂದ್ಬಿಟ್ಟೆ. ಒಂದು 3 ಆರ್ಡ್ರ್ ಮಾಡಿದ್ದಷ್ಟೇ. 12 ಗಂಟೆ 3 ಗಂಟೆವರೆಗೂ 3 ಆರ್ಡ್ರ್ ಮಾಡಿದ್ದು. 1 ಅವರ್ಗೆ ಒಂದೊಂದು ಆರ್ಡ್ರ್ ಆಗ್ತಿದ್ದಾನೆ. ಆರ್ಡ್ರ್ ಆಗ್ತಿರೋದೊಂದು ಹತ್ರ ಅಲ್ಲ, ಸಿಕ್ಕಾಪಟ್ಟೆ ದೂರ. 8-9 ಕಿಲೋಮೀಟ್ರಲ್ಲಿ ಹಾಕ್ಬಿಟ್ಟಿದ್ದಾನೆ. ಅಪ್ಪ ದೇವ್ರಣ್ಣ, ತುಂಬ ಅಳು ಬಂದಂಗೆ ಆಗ್ಬಿಡ್ತೀವಿ. ಅದು ಸಾಕು ಅಂದ್ಬಿಟ್ಟು ಆಫ್ಲೈನ್ಗೆ ಹೋಗ್ಬಿಟ್ಟು ನಾನು ಮನೆಗೆ ಬಂದ್ಬಿಟ್ಟೆ. ನನ್ನ ಕೈಲಿ ಆಗ್ಲಿಲ್ಲಪ್ಪ. ತುಂಬ ಸಿಕ್ಕಾಪಟ್ಟೆ ಸೊಂಟ ನೋವು ಬಂದ್ಬಿಟ್ಟೈತೆ. ಮನೇಲೂ ಕೆಲಸ, ಹೊರಗಡೆನೂ ಕೆಲಸ, ಯಾವಳ ಕೈಲಾಗುತ್ತೆ? ಜೀವನನೇ ಸಾಕಾಗ್ಬಿಟ್ಟೈತೆ ನನಗೆ. ಅದರೊಂದಷ್ಟು ಕಮೆಂಟ್ಸ್ ನೋಡ್ತಾ ಇದ್ದೆ ಫೇಸ್ಬುಕ್ಕಲ್ಲಿ. ಕಿತ್ತೋದು ನನ್ನ ಮಕ್ಕಳು ಯಾರೋ ಹೊಸ ಒಬ್ರು ಎಲ್ಲ ಬರ್ತಾರೆ. ಅದರಲ್ಲೂ ಒಂದಷ್ಟು ಏನಾಗುತ್ತೆ ಗೊತ್ತಾ? ಈ ನಾರ್ಮಲಾಗಿ ವಿಡಿಯೋ ನೋಡೋರಿಗೆ ನನ್ನ ಪರಿಸ್ಥಿತಿ ಗೊತ್ತಿರುತ್ತೆ. ಇವು ಯಾವಾಗ ಕಿತ್ತೋದು ನನ್ನ ಮಕ್ಳು ಏನು ಮಾಡ್ತಾರೆ, ಒಬ್ಬೊಬ್ರು ಹೊಸೊಬ್ರು ನೋಡ್ತಾ ಇರ್ತಾರೆ. ಆ ಕಿತ್ತೋದು ನನ್ನ ಮಕ್ಳಿಗೆ ಸರಿಯಾಗಿ ಚೊಪ್ಲಿಲ್ಲ ಹೊಡಿಬೇಕು ಅನ್ಸುತ್ತೆ ನನಗೆ. ವಿಷಯ ಪೂರ್ತಿ ತಿಳ್ಕೊಳ್ಳಲ್ಲ. ಸುಮ್ಮನೆ ಯಾವುದೋ ಒಂದು ವಿಡಿಯೋ ವೈರಲ್ ಆಗುತ್ತೆ, ಹೋಗಿ ಹಿಂಗೆ ಏನಕ್ಕೆ ನೋಡ್ಬಿಡ್ತಾರೆ. ನೋಡ್ಬಿಟ್ಟು ಅಲ್ಲಿ ನಾನು ಏನು ಪರಿಸ್ಥಿತಿಲಿ ಇದ್ದೀನಿ ಅಂತ ಗೊತ್ತಿದ್ರು ಬಂದು ಕಿತ್ತೋಗಿರೋ ಕಮೆಂಟ್ ಹಾಕ್ತಾರೆ. ಇಂಥ ನನ್ನ ಮಕ್ಳಿಗೆ ಅವ್ರ ಮಕ್ಳುಗಳು, ಇಲ್ಲಾಂದ್ರೆ ಅಕ್ಕ ತಂಗಿದಿರೋ ಎಂತಿದಿರ್ಗೋ ಹಿಂಗಾದ್ರೆ ಈ ನನ್ನ ಮಕ್ಳು ಇದನ್ನೇ ಮಾತಾಡ್ತಾರ? ಸುಮ್ಮನೆ ಆದರೂ ಏನೇನೋ ಕಮೆಂಟ್ಗಳು ಹಾಕ್ತಾರೆ.
ಏನ್ ಅವನೊಬ್ನೇ ಒಳ್ಳೆವನ ಆ ವಿಡಿಯೋದಲ್ಲಿ ಬರೀ ಹ್ಞೂ ಅಂದಿದ ಅಷ್ಟೇ. ಅವ್ನ್ ಕಿತ್ತೋಗಿರೋ ಲೈಫ್ ಸ್ಟೋರಿ, ಅವ್ನ್ ಕಿತ್ತೋಗಿರೋದು ಇದೆಲ್ಲ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ. ಅವನೇನೆಲ್ಲ ಮಾಡಿದ್ದಾನೆ ಅವನ್ದೆಲ್ಲ ಇಡೀ ಸ್ಟೋರಿನೇ ನನ್ನ ಹತ್ರ ಇದೆ, ಅದೆಲ್ಲ ಬರುತ್ತೆ. ಆ ವಿಡಿಯೋ ನೋಡ್ಬಿಟ್ಟೆ ಅವನ ಏನ್ ಕಮೆಂಟ್ ಮಾಡ್ತಾನೋ ನೋಡ್ತೀನಿ. ಅದನ್ನು ಇನ್ನು ಏನೆಲ್ಲ ಒಂದು ಸ್ಟೋರಿಗಳಿದಾವೆ. ಅವನ್ ಮಾತ್ರ ಒಳ್ಳೆಯವನ್ ಸ್ಥಾನದಲ್ಲಿ ನಿಲ್ಸ್ಬಿಟ್ಟು ನೋಡ್ತಾ ಇದ್ದೀರಲ್ಲ, ನಿಮ್ಗೆಲ್ಲ ಏನ್ ಹೇಳ್ಬೇಕು? ಅವನ ಹತ್ರ ಹೋಗಿ ಬದುಕು. ನೀವೇ ಬದುಕ್ರಿ ಹೋಗಿ. ಯಾರೆಲ್ಲ ಕಮೆಂಟ್ಸ್ ಆಗ್ತಿರಲ್ಲ ನೀವೇ ಹೋಗ್ರಿ, ಎಂತಿದ್ದಿರ್ತಾರ ಬದುಕ್ರಿ. 2 ದಿನದ ಬಾಳ ಗೊತ್ತಾಗುತ್ತೆ ನಿಮ್ಗೂ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನನ್ನಂತ ಪರಿಸ್ಥಿತಿಲಿ ವೀಲ್ ಚೇರಲ್ಲಿ ಇದ್ಕೊಂಡ್ರು ಇವಳು ಬದುಕಕ್ ಆಗ್ತಿಲ್ಲ ಅಂದ್ರೆ ಏನ್ ಪರಿಸ್ಥಿತಿಯಲ್ಲಿ ಅನುಭವಿಸಿದೀನಿ ಅಂತ ನನಗ್ ಮಾತ್ರ ಗೊತ್ತಿರುತ್ತೆ. ನೀವೆಲ್ಲ ಎಲ್ಲೋ ಕೂತಿರ್ತೀರಾ, ಎಲ್ಲೋ ಒಂದು ವಿಡಿಯೋ ವೈರಲ್ ಆಗ್ಬಿಡುತ್ತೆ ನಂದು. ಅದನ್ನ ನೋಡ್ಬಿಟ್ಟು ಓಹೋ ಇವಳು 30-40 ಸೈಟೇ ಬೇಕಂತೆ. ನೀವೇನು ನಡೆದಾಡ್ತಿರ ತಾನೆ, ನಿಮ್ ಕಾಲ ಕೈ ನೆಟ್ಟಗಿದಾವೆ ತಾನೆ, ಓಡಾಡ್ತೀರಾ. ಅದೇ ನೀವು ಓಡಾಡೋ ಜಾಗದಲ್ಲಿ, ನೀವು 3 ಜನ ಓಡಾಡೋ ಮನುಷ್ಯರ ಜಾಗದಲ್ಲಿ ನನ್ ಗಾಡಿಗೆ ಹೋಗ್ಬೇಕು, ನಾನು ಹೆಂಗ್ ಬದುಕ್ಬೇಕು? ನನ್ಗೆ ಸ್ಪೇಸ್ ಬೇಡವಾ ಓಡಾಡೋದಿಕ್ಕೆ? ನಾನು ಎಲ್ಲಾ ಕಡೆ ಗ್ರೌಂಡ್ ಫ್ಲೋರ್ ಮನೆಯೇ ನೋಡ್ಬೇಕು, ಮೆಟ್ಟಿಲ್ದಿರೋ ಮನೆಯೇ ನೋಡ್ಬೇಕು. ಆಮೇಲೆ ಈ ಒಂದಿಷ್ಟು ವಸ್ತು ಕೂಡ ಹೈಟ್ ಇರಬಾರ್ದು ಅಂತ ಪ್ಲೇಸ್ ಅಲ್ಲಿ ನಾನು ವೀಲ್ ಚೇರಲ್ಲಿ ಓಡಾಡ್ಬೇಕು. ನಾನು ಹೆಂಗೆ ಅನುಭವಿಸ್ತಾ ಇದ್ದೀನಿ ಕಷ್ಟ ಅಂತ ನಿಮ್ಗೆಲ್ಲ ಗೊತ್ತಾ? ಸುಮ್ನೆ ಒಂದೊಂದು ಕಮೆಂಟ್ಗಳೆಲ್ಲ ಹಾಕ್ಬಿಡ್ತೀರ ಬಂದು. ಪರಿಸ್ಥಿತಿ ತಿಳ್ಕೊಳಕ್ಕಾಗಲ್ವಾ ನಿಮ್ಗೆಲ್ಲ? ಆಮೇಲೆ ನಾನು ಒಬ್ಳೆ ಭೂಮಿ ಓದ್ಕೊಳಕ್ ಬಿಡ್ತೀನ? 30-40 ಸೈಟ್ ತಗೋಬಿಟ್ಟವು. ಇನ್ ಎಷ್ಟು ದಿನ ಬದುಕ್ಬೋದು? ಸ್ಪೈನ್ ಇಂಜುರಿ ಆಗಿರೋರು ಜಾಸ್ತಿ ದಿನ ಬದುಕರೇ ಇಲ್ಲ. ಅರ್ಥ ಮಾಡ್ಕೊಳ್ದಿರೋ ಮನುಷ್ಯರು ಇರ್ತಾರಲ್ವ, ಇಂಥವ್ರೆಲ್ಲ ಇರ್ತಾರಲ್ಲ. ಇನ್ನೇನೇ ತಗೊಂಡ್ರು ನಾನು ಎಷ್ಟು ದಿನ ಬದುಕ್ಬೋದು? ಸ್ಪೈನ್ ಇಂಜುರಿ ಆಗಿರೋನು ಅಷ್ಟು ದಿನ ಬದುಕ್ಬೋದಷ್ಟೇ. ಅದಾದ್ಮೇಲೆ ನೀವ್ ಏನೇ ಕೇಳಿದ್ರು ಏನೂ ಬರಲ್ಲ ಇಲ್ಲಿ. ನಾನು ಬದುಕಿದಾದ್ಮೇಲೆ ನನ್ನ ಮಗನ್ಗಾಗುತ್ತೆ, ಅವ್ನು ಇನ್ನೊಬ್ಳು ನೋಡ್ಕೊಂಡು ಮದುವೆ ಆಗ್ಬೋದು. ಆದ್ರೆ ನಾನು ಇನ್ನೇನು ಜೀವನ ಮಾಡಕ್ಕಾಗಲ್ಲ. ನಾನು ಇರೋಷ್ಟು ದಿನ ಇದ್ಬಿಟ್ಟು ನಾನು ನನ್ನ ಮಗನ್ ಬಿಟ್ಟು ಹೋಗ್ಬೋದು. ಅಟ್ಲೀಸ್ಟ್ ನನ್ನಿಂದ ನನ್ನ ಮಗನ್ಗಾದ್ರೂ ಸಿಗುತ್ತೆ. ಅವನ್ ಕೈ ಬಿಟ್ರೆ ಮುಗೀತಾ? ನನ್ನ ಕೈ ಬಿಟ್ಟಂಗೆ ನನ್ನ ಮಗುನು ಕೈ ಬಿಟ್ರೆ ಏನ್ ಸಿಗುತ್ತಲ್ಲಿ? ನಾನು 30-40 ಸೈಟ್ ಕೇಳ್ಬಿಟ್ಟಿದ್ದೀನಂತೆ. ಇವಳಿಗೆ ಅಷ್ಟು ಜಾಗ ಸಾಕಾಗಲ್ಲ, 50 ಲಕ್ಷ ಸಾಕಾಗಲ್ಲ. 50 ಲಕ್ಷ ಕೊಟ್ಟಿದ್ದ ನಾವು ನನ್ನ ಕೈಗೆ. 50 ಲಕ್ಷ ಕೊಡಕ್ಕೂ ರೆಡಿ ಇಲ್ಲ, ಸುಮ್ನೆ ಮಾತಾಡಿರೋದಷ್ಟೇ. ಅಲ್ಲಿ 30 ಲಕ್ಷದಲ್ಲಿ ಇರೋ ವ್ಯಕ್ತಿನ ನ್ಯೂಸ್ ಚಾನಲ್ ಒಬ್ರು ಮಾತಾಡಿಸಿ ಅವ್ರ ಕಡೆಯಿಂದ ಎಲ್ಲ ಮಾತಾಡ್ಸದ್ಮೇಲೆ 50 ಲಕ್ಷಕ್ಕೆ ಒಪ್ಕೊಂಡ್ಲು ಇಲ್ಲ ಅವರು. ನಾನು ಕೊಡಲ್ಲ ಅಂತಾನೆ ಹೇಳ್ತಿದ್ದು. ಆ ನ್ಯೂಸ್ ಚಾನಲ್ ಅವರೆಲ್ಲ ಹಿಂಗ್ ಮಾಡ್ಬಿಟ್ಟಿದ್ಯಪ್ಪ, ಮನೆ ಒಂದ್ ಕೊಡ್ಸ್ಬಿಡು ಅಂತ ಹೇಳಿದ್ಮೇಲೆ ಮನೆನೂ ಸಿಗ್ತಾ ಇಲ್ಲ. ಅವ್ರು ಕೊಡ್ತಾರ 50 ಲಕ್ಷಕ್ಕೆ, ಸೈಟು ಸಿಗ್ತಾ ಇಲ್ಲ. ಸೊ ಹಿಂಗಾಗಿ ಅದ್ರ ಮೇಲೂ ಸಾಲ ಆಗುತ್ತೆ ಅಂತ ಎಲ್ಲ ಹೇಳದ್ಮೇಲೆ ನಾನು ತಲೆ ಮೇಲೆ ಹಾಕೊಳಕ್ ನಾನು ರೆಡಿ ಇರ್ಲಿಲ್ಲ. ಹಂಗಾಗಿ 50 ಲಕ್ಷನೂ ನಾನು ಕೊಡಲ್ಲ ಅಂತ ಹೇಳಿ ಆ ವ್ಯಕ್ತಿ ಇರೋದು ಬಿಟ್ರೆ ಇನ್ನೇನು ಕತೆ ಇಲ್ಲ. 50 ಲಕ್ಷ ನನ್ನ ಕೈ ಕೊಟ್ಬಿಟ್ಟು ನಾನೇನು ಬ್ಯಾಂಕ್ ಹಾಕೋಬಿಟ್ಟು ಏನು ಮಾಡ್ಕೊಳಕ್ಕಾಗಲ್ಲ. ನೀ ಎಷ್ಟೇ ದುಡ್ಡಿದ್ರು ನಾನು ಹೊತ್ಕೊಂಡೋಗಕ್ಕಾಗಲ್ಲ. ಸಾಯೋವಾಗ ಬಿಟ್ಟೆ ಹೋಗೋದು. ಸಾಯೋವಾಗ ಏನೋ ಹೊತ್ಕೊಂಡೋಗಕ್ಕಾಯ್ತಾ? ಆದ್ರೆ ನನ್ನ ಮಗನ್ಗಾಗುತ್ತೆ. ಅಟ್ಲೀಸ್ಟ್ ನನ್ನಿಂದ ನನ್ನ ಮಗನ್ಗೆ ಒಂದು ಮನೆನಾದ್ರು ಸಿಗುತ್ತಲ್ವಾ? ಅವನಂತೂ ಏನು ಮಾಡ್ಕೊಡಲ್ಲ ಅಂತ ನಂಗೆ ಗೊತ್ತಿದೆ. ಅಟ್ಲೀಸ್ಟ್ ನಾನು ಇಷ್ಟೆಲ್ಲ ಹೋರಾಟ ಮಾಡಿದ್ಕೆ ನನ್ನ ಮಗನ್ಗಾದ್ರೂ ಸಿಗ್ಬೇಕು ಅನ್ನೋ ಒಂದು ನ್ಯಾಯಕ್ಕೆ ನಾನು ಹೋರಾಡ್ತಾ ಇರೋದು ಇಷ್ಟು ದಿನ. ಏನೇನೋ ತಲೆಗಿಲ್ದಿದೆಲ್ಲ ಕಮೆಂಟ್ಗಳೆಲ್ಲ ಹಾಕೊಂಡು ಕೂತಿರ್ತಾರೆ. ಅವ್ರಿಗೆಲ್ಲ ಇನ್ನೇನು ನೆಟ್ ಫ್ರೀಯಾಗಿ ಸಿಕ್ಕಿರ್ತಾ ಇದ್ದೀರೋ ಹಾಕೊಂಡು ಕೂತ್ಕೊಂಡಿರ್ತಾರೆ ಮನೇಲಿ. ನಮ್ಗಿಲ್ಲಿ ಕೆರ್ಕಡೆ ಪುರ್ಸೋತಿ ಇಲ್ಲದೆ ಫುಡ್ ಡೆಲಿವರಿ ಮಾಡ್ಕೊಂಡು ರೋಡಲ್ಲಿ ಬೀದಿ ಅಲ್ಕೊಂಡು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿದೆ. ಯಾವನೋ ಕೊಡ್ತಾ ಇಲ್ಲ. ಇವಾಗ ಅರ್ಧ ಡ್ಯೂಟಿ ಬಿಟ್ಬಿಟ್ಟು ನಾನು ಇವಾಗ ಸೊಟ್ಟನೋ ಬಂದಿರೋದಕ್ಕೆ ವಾಪಸ್ ಬಂದೆ ಮಲ್ಕೊಳ್ಳೋದಕ್ಕೆ. ನನಗೆ ಗೊತ್ತಿದೆ ನನ್ನ ಕಷ್ಟ ಏನಂತ. ಸುಮ್ನೆ ಎಲ್ಲೋ ನಿಂತ್ಕೊಂಡು ಎಲ್ಲೋ ಕುಂತ್ಕೊಂಡು ಯಾರೋ ಒಂದು ವಿಡಿಯೋ ವೈರಲ್ ಆಗಿದ್ನ ಹೊಸಬ್ರು ಬಂದು ವಿಡಿಯೋ ನೋಡ್ಬಿಟ್ಟು ಒಂದು ಕಮೆಂಟ್ ಹಾಕ್ಬಿಡ್ತೀರಾ ಬಂದು. ನೀವೆಲ್ಲ ಕೈಗಳೆಲ್ಲ ನಿಮ್ಗೆಲ್ಲ ನೆಟ್ಟಗಿದ್ದಾವೆ ಹಾಕ್ತೀರಾ. ನನ್ಗಿರೋದೇ 2 ಕೈ. ಕೆಲಸನೂ ಮಾಡ್ಬೇಕು, ದುಡಿಬೇಕು, ಆಚೆ ಹೋಗಿ ಮಗುನ ನೋಡ್ಕೋಬೇಕು, ಎಲ್ಲ ಜೀವನ ಮಾಡ್ಬೇಕು, ನಾನೇ ಮಾಡ್ಕೋಬೇಕು. ಯಾವನೇನು ಕೊಡಲ್ಲ ಇಲ್ಲಿ ಬಂದು. ಇತ್ತೀಚೆಗಷ್ಟೇ ನಾನು ಒಂದು ಫೇಸ್ಬುಕ್ಕಲ್ಲಿ ವಿಡಿಯೋ ಹಾಕಿದೆ ನನ್ನ ಗಂಡನ ಬಗ್ಗೆ. ಸೊ ಒಂದಷ್ಟು ಜನ 30-40 ಸೈಟ್ ಹಾಕ್ಬೇಕು ನಿಮಗೆ, ಅವ್ರು ಕೊಡ್ತೀನಿ ಅಂದ್ರು 50 ಲಕ್ಷ, ನೀವು ಯಾಕೆ ಒಪ್ಕೋತಾ ಇಲ್ಲ ಅಂತ. ಆ ವ್ಯಕ್ತಿ ಮಾತಿಗೆ ಅಷ್ಟೇ ಹೇಳ್ತಿರೋದು. ಅವನು ದುಡ್ಡು ಕೊಡೋಕ್ಕೂ ರೆಡಿ ಇಲ್ಲ, 1 ರೂಪಾಯಿನು. ಆರಾಮಾಗಿರೋದು ಅಷ್ಟೇ. ಅದು ಬಿಟ್ರೆ ಇನ್ನೇನು ಅವ್ರಿಗೆ ಗೊತ್ತಿಲ್ಲ. ಸುಮ್ಮನೆ ಮಾತಿಗೆ ಏನೋ ಹೇಳ್ಬೇಕು ಹೇಳ್ತಾ ಇದ್ದಾರೆ ಅಷ್ಟೇ. ಬಿಸಿಲಲ್ಲಿ ಕೆಲಸ ಮಾಡ್ಕೊಬಂದು ಫುಡ್ ಡೆಲಿವರಿ ಮಾಡ್ಕೊಬಂದು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಇವತ್ತು ಪೂರ್ತಿ ಡೆಲಿವರಿ ಮಾಡೋಕ್ಕಾಗ್ದೇನೆ ಫುಲ್ಲು ಸೊಂಟನೋ ಬಂದಿದೆ. ಅದಕ್ಕೆ ಬಂದು ಮನೇಲಿ ಮಲಗೋಣ ಅಂತ ಬಂದಿದ್ದೀನಿ. ಬಿಸಿಲಲ್ಲಿ ಹೋಗಿ ಹೆಂಗಾಗಿದ್ದೀನಿ ನನಗೆ ಗೊತ್ತಾ? ಎಷ್ಟು ಕಷ್ಟಪಡ್ತಾ ಇದ್ದೀನಿ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಇಲ್ದವೆಲ್ಲ ಕಮೆಂಟ್ ಹಾಕ್ತೀರಾ ಬಂದು. ನನ್ನ ವಿಷಯ ಏನು ಗೊತ್ತಿದೆ ಅಂತ ನೀವೆಲ್ಲ ಮಾತಾಡ್ತೀರಾ. ಎಲ್ಲಾರ ವಿಡಿಯೋಗಳ್ನ ಹಂಗೆ ನೋಡ್ತೀರಾ ನೀವೆಲ್ಲ. ವಿಡಿಯೋ ನೋಡ್ಬೇಕಾದ್ರೆ ಆ ವ್ಯಕ್ತಿ ಏನು, ಆ ವ್ಯಕ್ತಿ ಹೆಂಗೆ ವಿಡಿಯೋಗಳನ್ನ ಮಾಡಾಕ್ತಿದ್ದಾನೆ. ಬರೀ ಎಲ್ಲೋ ಒಂದು ವಿಡಿಯೋ ವೈರಲ್ ಆಗುತ್ತೆ, ಯಾರ್ಯಾರೋ ಹೊಸಬ್ರಿಗೆಲ್ಲ ಹೋಗುತ್ತೆ. ಆ ಕಿತ್ತೋದ್ ನನ್ನ ಮಕ್ಕಳು, ಚಪ್ಪ ನನ್ನ ಮಕ್ಕಳು ಬಂದು ಎಂತೆಂತೆಂದೋ ಕಮೆಂಟ್ ಹಾಕ್ತವೆ. ಸೊ ಕಮೆಂಟ್ ಹಾಕೋಕೆ ಮುಂಚೆ ಯೋಚನೆ ಮಾಡಬೇಕು, ಒಬ್ಬರ ಪರಿಸ್ಥಿತಿ ಹೆಂಗಿದೆ, ಯಾವ ಥರ ಇದೆ, ಅವ್ರು ಹೆಂಗೆ ಬದುಕ್ತಾ ಇದ್ದಾರೆ, ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ.
ಆ ವ್ಯಕ್ತಿ ಮದುವೆ ಆಗಿ ಆಕ್ಸಿಡೆಂಟ್ ಮಾಡಿಸಿ ಇವತ್ತು ಬೀದಿಗೆ ತಂದಿದ್ದಾನೆ. ಹೋಗಿ ಅವನ ಹತ್ರನೇ ಇರು ಅಂತ ಹೇಳಕ್ಕೆ ನೀವೆಲ್ಲ ಯಾರು ಹೇಳೋದಕ್ಕೆ? ನೀವೆಲ್ಲ ಹಿಂಗೆ ಬದುಕಿದ್ರೆ ನಿಮಗೂ ಜೀವನ ಏನಂತ ಗೊತ್ತಾಗಿರ್ತಾ ಇತ್ತು. ನಿಮ್ಮ ಅಕ್ಕ ತಂಗಿದಿರ್ಗಾಗಿದ್ರೆ ನಿಮಗೂ ಪರಿಸ್ಥಿತಿ ಅರ್ಥ ಆಗ್ತಿತ್ತು. ಸುಮ್ಮನೆ ಬಂದ್ಬಿಟ್ಟು ಯಾರ್ದೋ ಹೆಣ್ಮಗಳು ಲೈಫಲ್ಲಿ ಸುಮ್ಮನೆ ಏನೋ ಒಂದು ಕಮೆಂಟ್ ಹಾಕ್ಬಿಡೋದಲ್ಲ ಎಲ್ಲ ಕೂತ್ಕೊಂಡು. ನೀವು ಹಾಕೋ ಒಂದೊಂದು ಕಮೆಂಟ್ಗಳು, ನಾನು ಲೈಫ್ ಹಿಸ್ಟ್ರಿ 2 ವರ್ಷದಿಂದ ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ. ನಂದು ಹೋಗಿ ಹಿಂದೆ ಎಲ್ಲ ಪೇಜಸ್ ಎಲ್ಲ ಓಪನ್ ಮಾಡಿ ನನ್ನ ಗಂಡನ ಹತ್ರ ಅವ್ನ ಶೋಕಿ ಜೀವನ ಮಾಡ್ಕೊಂಡು ಬದುಕ್ತಾ ಇರೋದಕ್ಕೆ ನಾನು ಅವನ ಹತ್ರ ಕೇಳ್ತಾ ಇರೋದು. ಅವನೇನು ಕೂಲಿ ಮಾಡ್ತಾ ಇಲ್ಲ ಇಲ್ಲಿ. 10-5 ರೂಪಾಯಿಗೆ ನಂತರ ರೋಡಲ್ಲಿ ಫುಡ್ ಡೆಲಿವರಿ ಮಾಡಲ್ಲ, ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡ್ತಾ ಇಲ್ಲ ಅವನು. ನಾನು ಕಷ್ಟಪಟ್ಕೊಂಡು ದುಡಿತಾ ಇರೋದು, ಗೊತ್ತಾಯ್ತಾ? ನಾನು ಸೊಂಟ ಮುರ್ಕೊಂಡು ಅರ್ಧ ಬಾಡಿ ಸ್ವಾಧೀನ ಇಲ್ಲದೆ ಬದುಕ್ತಾ ಇರೋದು ನಾನು. ಸುಮ್ಮನೆ ಇಲ್ದೆಲ್ಲ ಕಮೆಂಟ್ ಮಾಡಿಬಿಟ್ಟು ಮಾತಾಡ್ಬಿಟ್ರೆ ಆಗಲ್ಲ. ಯಾವ್ಯಾವನೋ ಗಂಡಸರೆಲ್ಲ ಮಾತಾಡ್ತಿರಲ್ಲ, ನಿಮ್ಮ ಹೆಂಡತಿದಿರ್ಗೆಲ್ಲ ನೀವು ಹಿಂಗೆ ಮಾಡ್ತೀರಾ? ಕಂಡೋರ್ ಮನೆ ಹೆಣ್ಮಕ್ಳ ಬಗ್ಗೆ ಚೀತು ಅನ್ನಂಗೆ ಮಾತಾಡ್ತಿರಲ್ಲ ನೀವೆಲ್ಲ. ನಿಮಗೂ ಹೆಣ್ಮಕ್ಳುಗಳಿದ್ರೆ ಹಿಂಗೆ ಮಾತಾಡ್ತೀರಾ? ಅಕ್ಕ ತಂಗಿದಿರಿದ್ರೆ ಹಿಂಗೆ ಮಾತಾಡ್ತೀರಾ? ಹೆಂಡತಿದಿರ್ಗೆಲ್ಲ ಹಿಂಗೆ ನೋಡ್ಕೋತೀರಾ? 30-40 ಸೈಟ್ ಆದ್ರೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಆಗ್ತಿದ್ಯಾ? 2-3 ಮನುಷ್ಯ ಓಡಾಡೋ ಜಾಗದಲ್ಲಿ ನಂದು ವೀಲ್ ಚೇರ್ ಓಡಾಡುತ್ತೆ. ಒಬ್ಬ ನಾರ್ಮಲ್ ಆಗಿ ಓಡಾಡೋ ಜಾಗದಲ್ಲಿ ನಾನು ಓಡಾಡಕ್ ಆಗಲ್ಲ. ನಂದು ಗಾಡಿಲೇ ಓಡಾಡಬೇಕು. ನಾನು ಗಾಡಿಲಿ ಓಡಾಡಬೇಕು ಅಂದ್ರೆ ಸ್ಪೇಸ್ ಇರಬೇಕು. ಆಮೇಲೆ ನಾನು ಮಾಡೋ ಟೆರಕುಟ ವರ್ಕ್ಗಳು ಅದು ಇದು ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಅಂತಾನೆ ಜಾಗ ಬೇಕು. ಜೊತೆಗೆ ನನ್ನ ಮಗ ಇರ್ತಾನೆ. ನಾನೇನು ಭೂಮಿನ ಹೊತ್ಕೊಂಡೋಗಲ್ಲ. 30-40 ಸೈಟ್ ಕೇಳ್ತಾ ಇರೋದು. ನಾನು ಮಾಡೋ ವರ್ಕ್ ಹಂಗಿದೆ. ಅಷ್ಟು ಐಟಮ್ಸ್ಗಳಿದ್ದಾವೆ. ಇಲ್ಲಿರೋ ಐಟಮ್ಸ್ಗಳು ಒಂದೊಂದು ಕಡೆ ಜುವೆಲರಿ, ಒಂದ್ ಕಡೆ ಮಣ್ಣು, ಒಂದ್ ಕಡೆ ಟೆರಕುಟ ಐಟಮ್ಸ್ಗಳು, ಬಟ್ಟೆ ಐಟಮ್ಸು, ಬೆಡ್ ಇಡಕ್ಕೆ, ನಾನು ಓಡಾಡಕ್ಕೆ, ನನ್ನ ಗಾಡಿ ಓಡಾಡೋಕೆ ಜಾಗ ಬೇಕು. ಇಷ್ಟು ಎಲ್ಲ ಸೇರಿ ನಾನು 30-40 ಕೇಳ್ತಾ ಇರೋದು ಬಿಟ್ರೆ, ಆ ವ್ಯಕ್ತಿ ಒಂದ್ಸರಿ ಮನೆ ಕೊಟ್ರೆ ನನಗೆ ಮುಂದೆ ಜೀವನಾಂಶ ಏನ್ ಸಿಗುತ್ತೆ? ಏನು ಸಿಗಲ್ಲ ಅವನಿಂದ. ಅದು ಕೊಡ್ತಾನೂ ಇಲ್ಲ. ಅದು ಬರೀ 50 ಲಕ್ಷಕ್ಕೆ ಮಾತಾಡಿರೋದು ಸುಮ್ಮನೆ ಹೇಳ್ತಾ ಇರೋದು. ಅದು ನ್ಯೂಸ್ ಚಾನಲ್ ಕಡೆಯಿಂದ ಮಾತಾಡ್ಸಿರೋದಕ್ಕೆ ಬರೀ 30 ಲಕ್ಷದಲ್ಲಿ ಆ ವ್ಯಕ್ತಿ ಕೂತಿದ್ದು 50 ಲಕ್ಷಕ್ಕೆ ತಂದ್ರು. ಬಟ್ ತಂದಿದ್ದಷ್ಟೇ. ಆದ್ರೆ ನಾನು ಕೊಡಲ್ಲ ಅಂತಾನೆ ಹೇಳ್ತಾ ಇರೋದು. ಸುಮ್ಮನೆ ಅದ್ರಲ್ಲಿ ಹ್ಞೂ ಅಂತ ಮಾತಾಡ್ತಾ ಇರೋದು ಬಿಟ್ರೆ ನಿಮ್ಗೆಲ್ಲ ನಾನು ಮಾತಾಡಿದ್ ಮಾತ್ರ ಕೇಳಿಸ್ತಾ ಇದೆ. ನಾನೇನು ಕಷ್ಟಪಡ್ತಾ ಇದ್ದೀನಿ ಅಂತ ಗೊತ್ತಾ? ಸುಮ್ಮನೆ ಕಿತ್ತೋಗಿರೋ ಕಮೆಂಟ್ಗಳೆಲ್ಲ ಹಾಕೊಂಡು ಎಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಿರಲ್ಲ. ಬಂದು ನೀವು ನನ್ನ ಕಷ್ಟಗಳು ನೋಡ್ತೀರಾ? ರೋಡಲ್ಲಿ ಅಲಿತಾ ಇರೋಳು ನಾನು ಕಷ್ಟಪಟ್ಕೊಂಡು. ಅವನು ಯಾವನ ಚಂಗ್ಳು ಬಿದ್ದಿರೋನ ಹತ್ರ ನಾನು ಯಾಕೆ ಬದುಕಬೇಕು? ನಾನು ಸ್ವಾಭಿಮಾನಿಯಾಗಿದ್ದೀನಿ, ಬದುಕ್ತಾ ಇದ್ದೀನಿ. ನಂಗೆ ನ್ಯಾಯ ಎಲ್ಲೋ ಒಂದು ಕಡೆ ಸಿಗುತ್ತೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಶೇರ್ ಮಾಡ್ತೀನಿ. ಅದು ಬಿಟ್ಬಿಟ್ಟು ನೀವೆಲ್ಲ ಕಮೆಂಟ್ ಹಾಕ್ತಿರಲ್ಲ, ಬಂದು ನೀವೇನು ನ್ಯಾಯ ಕೊಡಿಸ್ತೀರಾ? ವಿಡಿಯೋ ನೋಡೋಕ್ಕಾರೆ ನೋಡ್ರಿ, ಇಲ್ಲಾಂದ್ರೆ ಮುಚ್ಕೊಂಡು ಇರಬೇಕು ಸುಮ್ಮನೆ. ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ನನ್ಗೆ ಗೊತ್ತೈತೆ. ಸ್ವಂತ ಸ್ವಾಧೀನ ಇಲ್ಲದೆ ಇದ್ರೂ ಬರೀ ವೀಲ್ ಚೇರ್ ಮೇಲೆ ಕೆಳಗಡೆ ಇಳಿದ್ರೆ ಹತ್ತಕ್ಕಾಗಲ್ಲ ನನಗೆ. ಇಳಿಯಲ್ಲ ನಾನು ಯಾವತ್ತೂ. 6 ವರ್ಷ ಆಗೋದು ವೀಲ್ ಚೇರ್ ನೆಲಕ್ಕೆ ಕೂತಿಲ್ಲ ನಾನು ಯಾವತ್ತೂ. ಆದ್ರೂ ನನ್ನ ಮನೆ ಕೆಲಸಗಳು ಮಾಡ್ಕೊಂಡು ದುಡಿತಾ ಇದ್ಕೊಂಡು ಒಂದೊಂದು ಫುಡ್ ಡೆಲಿವರಿ ಮಾಡ್ಕೊಂಡು ಮಣ್ಣಿನ ಕೆಲಸ ಮಾಡ್ಕೊಂಡು ಜ್ಯುವೆಲರಿ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತೀನಿ ಅಂತ ನನಗೆ ಗೊತ್ತೈತೆ. ಸುಮ್ಮನೆ ಎಲ್ಲ ಕೂತ್ಕೊಂಡು ಕಮೆಂಟ್ಗಳು ಹಾಕ್ಬಿಟ್ರೆ ಆಗ್ಬಿಡಲ್ಲ. ಬಂದ್ರಿ ನನ್ನ ಕಷ್ಟ ನೋಡ್ರಿ. ಅದು ಯಾರ್ಯಾರೆಲ್ಲ ಕಮೆಂಟ್ ಹಾಕ್ತಿರಲ್ಲ, ಚಂಗ್ಳು ಕಮೆಂಟ್ಗಳು ಹಾಕ್ತಿರಲ್ಲ, ಹೋಗಿ ನೀವೇ ಬಾಡ್ರಿ ಅವನ ಹತ್ರ. ಅವಳನ್ನ ಇಟ್ಕೊಂಡು 108 ಜನ ಜೊತೆ ವ್ಯವಹಾರ ಮಾಡೋನ ಹತ್ರ ಹೋಗಿ ಬದುಕ್ರಿ ನೀವು. ಯಾವ ಕಿತ್ತೋಗಿರೋ ಕಮೆಂಟ್ ಹಾಕ್ತಿರಲ್ಲ, ಬಂದು ನೋಡ್ರಿ, ಬಂದು ಬಾಡ್ರಿ ಅವನ ಹತ್ರನ. ನೀವೇ ಎಂತಿದ್ದೀರಾ? ಹೋಗು ಇರ್ರಿ, 1-2 ದಿನ ಗೊತ್ತಾಯ್ತದ ಅವ್ನು ಬಾಳು. ಅವಾಗ ಹೇಳಕ್ ಬರ್ರಿ ನನಗೆ. ನಾನು ಬದುಕಿರಿ ಬಾಳಿರೋಳು ನನಗೆ ಗೊತ್ತಿಲ್ವಾ ಅವನೇನು ಅಂತ? ಸುಮ್ಮನೆ ಕಮೆಂಟ್ ಹಾಕ್ತಿರ ಬಂದು. ಏನೋ ಯಾರ್ದು ಬಿಟ್ಟಿ ಕೇಳಕ್ ಹೋಗಿಲ್ಲ ನಾನು. ನನ್ನ ತಾಲೆ ಕಟ್ಕೊಂಡು ನನ್ನ ಜೀವನ ಮೋಸ ಮಾಡಿರೋದಕ್ಕೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನ್ಯಾಯ ಸಿಗದಿರೋದಕ್ಕೆ ನಾನು ವಿಡಿಯೋಸ್ ಹಾಕ್ತಾ ಇದ್ದೀನಿ. ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿದೆ. ಸುಮ್ಮನೆ ಇಲ್ದವೆಲ್ಲ ಬರ್ತೀರಾ, ಕಮೆಂಟ್ಗಳು ಮಾಡ್ಬಿಟ್ಟು ಹೋಗ್ತೀರಾ. ಇನ್ನೇನು ಕೈಯಲ್ಲೂ ಸುಮ್ಮನೆ ಇರಲ್ಲ ನಿಮಗೆ. ಯಾವುದೋ ಮೈಂಡಲ್ಲಿ ಇರ್ತೀರಾ, ಅದು ಪೂರ್ತಿ ವಿಷಯ ತಿಳ್ಕೊಳ್ತಿರನೇ ಅರ್ಧ ತಿಳ್ಕೊಂಡಿರ್ತೀರಾ, ಬಂದು ಒಂದೊಂದು ಕಮೆಂಟ್ ಹಾಕ್ತೀರಾ. ಇಷ್ಟು ಕಷ್ಟಪಟ್ಕೊಂಡು ಬದುಕ್ತಾ ಇರೋಣ ನಾನು, ಗೊತ್ತಾಯ್ತಾ? ನನ್ನ ಮಗನ ಎಲ್ಲೋ ಇಟ್ಟು ಯಾವಳ ಜೊತೆ ಇದ್ಕೊಂಡು ಆರಾಮಾಗಿ ಇದ್ದಾನೆ ಅವನು. 2-3 ಕಾರ್ ಇಟ್ಕೊಂಡು. ಸುಮ್ಮನೆ ಏನು ಬಿಟ್ಟಿಯಾಗಿ ಕೇಳ್ತಾ ಇಲ್ಲ ನಾನು. 30-40 ಸೈಟ್ ಕೊಡ್ಸಕ್ಕೆ ಏನು ಕಷ್ಟ ಇಲ್ಲ ಅವನಿಗೆ. ಅದು ಡಬ್ಬಲ್ ಐತೆ ಅವನ ಹತ್ರ. ಡಬ್ಬಲ್ ಏನು ತ್ರಿಬ್ಬಲ್ ಐತೆ ಅವನಿಗೆ. ಬೇರೆಯವ್ರಿಗೆಲ್ಲ ಕೊಡಕ್ ಗೊತ್ತಿದೆ, ನನಗೆ ಕೊಡಕ್ ಆಗ್ತಿಲ್ಲ ಅಷ್ಟೇ. ಸುಮ್ಮನೆ ಕಮೆಂಟ್ಗಳೆಲ್ಲ ಮಾಡೋದಲ್ಲ ಬಂದು. ಅವ್ನು ಯಾರು ನೋಡಿದೀರ ನೀವೆಲ್ಲ ಬಂದು ಕೇಳೋರೆಲ್ಲ ಬನ್ನಿ ನನ್ನ ಹತ್ರ. ಅವನನ್ನು ತೋರಿಸ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಅವ್ನ ಜೀವನ ಶೈಲಿ ನೋಡ್ಕೊಂಡು ಬಂದು ನನ್ನ ಕಮೆಂಟ್ ಹಾಕಿ, ಇಲ್ಲ ನಂಗೆ ನ್ಯಾಯ ಕೊಡ್ಸಕ್ ಬನ್ನಿ. ಇಲ್ಲಾಂದ್ರೆ ಸುಮ್ಮನೆ ಇರಿ. ಮಧ್ಯಾಹ್ನ ಬಂದು ಕಂಪ್ಲೀಟಾಗಿ ಮಲಗ್ಬಿಟ್ಟೆ. ಇವಾಗ ಎದ್ದಿದ್ದೀನಿ 9:15. ಇಲ್ಲ ಅವಾಗಲೇ ಎದ್ದೆ. ಬಟ್ ಪೂರ್ವಿ ಆಟ ಆಡೋಕೆ ಹೋಗ್ಬಿಟ್ಟಿದ್ದೆ, ಅವ್ನು ಬಂದಿರಲಿಲ್ಲ ಅಂತ ಎದ್ದು ಅವನ್ನ ಕರೆದು ನೀರಿರಲಿಲ್ಲ ಕುಡಿಯೋದಕ್ಕೆ, ನೀರು ತರಿಸ್ಕೊಂಡೆ. ಸೊ ಇವಾಗ ಬೆಳಗ್ಗೆ ಕಾಲು ತಗೊಂಡು ಬಂದು ಹಂಗೆ ಇಟ್ಬಿಟ್ಟಿದ್ದೀನಿ. ಕಾಲು ಸೂಪೆ ಮಾಡೋಕ್ಕಾಗಿರಲಿಲ್ಲ. ಯಪ್ಪ ಹೆಂಗೆ ಸೊಂಟನೂ ಬಂದಿದೆ ಅಂದರೆ ಸಿಕ್ಕಾಪಟ್ಟೆ ಸೊಂಟನೂ ಬಂದಿದೆ. ಇವಾಗ ಹೋಗ್ತಾಯಿದ್ದೀನಿ ಅಡುಗೆ ಮನೆಗೆ. ಹೋಗಿ ಕಾಲು ಸೂಪ್ ಮಾಡಬೇಕು. ಮತ್ತೆ ಅದು ತಂದಿರೋದು ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೊಂದು 400 ರೂಪಾಯಿ ಇಟ್ಟಿದ್ದಾಯಿತು. ಸುಮ್ಮನೆ ಇವತ್ತು ದುಡ್ದಿದ್ದೆಲ್ಲ ಬರೀ ಅದಕ್ಕೆ ಆಗ್ಬಿಡ್ತು. ಅದು ದುಡ್ದಿದ್ದು ಅಷ್ಟು ಬಂದಿಲ್ಲ ಅಮೌಂಟ್ ಇವತ್ತು.
ಮಾಡಿದ್ದೆ ಒಂದು 3-4 ಆರ್ಡ್ರು, ಅದು ಒಂದೊಂದು ಓವರ್ಗೆ ಹಾಕಿದ್ರಿ ಯಾವನ್ ಹೋಯ್ತಾನೆ ಅನ್ಸ್ಬಿಡ್ತು. ಸಾಕಪ್ಪ ಝೊಮ್ಯಾಟೊ ಅಂತ ಅಂದು ಇವತ್ತಷ್ಟು ಬೇಜಾರಾಗ್ಬಿಡ್ತು. ಇನ್ನೂ 2 ದಿನ ಬೇಜಾರಾಯಿತು, ಅದಕ್ಕೆ ಕಮ್ಮಿ ಬೇಜಾರಾಗಿತ್ತು. ಇನ್ನೂ 2 ದಿನ ಬೇಜಾರಾಗಿತ್ತು, ಯಾಕಂದರೆ ಕಸ್ಟಮರ್ಗಳು ಬೈದರು. ಯಾಕಂದರೆ ಆ ಫುಡ್ಡು ಪಿಕಪ್ ಮಾಡೋ ತಾವು ಹೋಟೆಲ್ ಹತ್ರ ಸರಿಯಾಗಿ ಬೇಗ ಕೊಟ್ಟಿಲ್ಲ. ಅಲ್ಲೇ ಅರ್ಧ ಅವರ್ 3/4 ಅವರ್ ಲೇಟ್ ಮಾಡಿಬಿಟ್ರು. ಅವ್ರು ಹಿಂದಿಯವ್ರು ಬೇರೆನೆ ಬಾಯಿಗೆ ಬಂದಂಗೆ ಬೈತಿದ್ದಾರೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹತ್ಬಿಟ್ಟೆ ನಾನು ಅವತ್ತು. ಏನು ಮಾಡೋಕ್ಕಾಗಲ್ಲ, ಕಷ್ಟಪಡಬೇಕಲ್ಲ. ಅವ್ರು ಬೈದ್ರು ಬೈಸ್ಕೋಬೇಕಾಗುತ್ತೆ ಒಂದೊಂದು ಸಾರಿ. ಅದಕ್ಕೆ ಸುಮ್ಮನೆ ಟೆರಕೂಟ ಮಾಡೋಣ ಅಂತ ಅನಿಸ್ಬಿಡ್ತು ಒಂದೊಂದು ಸಾರಿ. ಬಟ್ ಏನು ಮಾಡೋದು, ವಿಧಿ ಇಲ್ಲದೆ ಎಲ್ಲನೂ ಮಾಡಬೇಕಾಗುತ್ತೆ. ತಂದ ಮೆಣಸು ನಂಗೆ ಸೊಂಟ ನೋವಲ್ಲಪ್ಪ, ಹೆಂಗಪ್ಪ ಮಾಡೋದು ಇವತ್ತು. ಅಯ್ಯೋ ಯಪ್ಪ, ಆಗ್ತಾಯಿಲ್ಲ ಕಣಪ್ಪ. ನೀನೇ ಮಾಡೋ ಅಡುಗೆನ. ಏನೈ ನಂಗೆ ಬರಲ್ಲ ಏನು ತಿನ್ನಕ್ ಗೊತ್ತಾಯ್ತಾ? ತಿನ್ನಕ್ ಬರುತ್ತಾ? ಬರುತ್ತೆ. ಅಯ್ಯೋ ನಿನ್ಗೇನೋ ಬರುತ್ತಪ್ಪ, ನನ್ನ ಕೈಲಿ ಸಾಕಾಗಿ ಮುಖಲ್ಲಿ ಹೆಂಗ ನೋಡಿ ಸುಸ್ತಾಗ್ಬಿಟ್ಟಿದೆ. ನೀನು ಯಾರು ಝೊಮ್ಯಾಟೊ ಡೆಲಿವರಿ ಹಾಕೋ ಅಂದಿದ್ದು? ಯಾರು ದುಡ್ಡು ಕೊಡ್ತಾರೆ? ನಂಗೆ ಯಾರು ದುಡ್ಡು ಕೊಡ್ತಾರಪ್ಪ? ಯಾರು ಕೊಡಲ್ಲ. ಝೊಮ್ಯಾಟೊ ಯಾರು ಡೆಲಿವರಿ ಹಾಕೋಣ ಅಂತ ಹೇಳಿದ್ದು ಅಂದ್ರೆ, ಇವಾಗ ಟೆರಕೂಟದ ಬಿಸ್ನೆಸ್ ಆಗಲ್ಲ. ಮತ್ತೆ ಏನಾದ್ರು ನಿಂಗೆ ಕೇಳಿ ತಕ್ಕೊಡ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಲಿ ನಾನು? ಇದು ಟೆರಕೂಟದಲ್ಲಿ ಎಂತಕ್ಕಾಗಲ್ಲ. ಟೆರಕೂಟದಲ್ಲಿ ಎಲ್ಲ ಐತೈತೆ, ಅದು ಅಲ್ಲಿ ಇಲ್ಲಿ ಸ್ಟಾಲ್ಗಳು ಹಾಕ್ಬೇಕು, ಕಷ್ಟ ಆಯ್ತೈತೆ, ಮಾಡೋಕ್ಕಾಗಲ್ಲ. ಅದು ಆನ್ಲೈನಲ್ಲೂ ಮಾಡೋಕ್ಕಾಯ್ತಲ್ಲ. ಹೋಗಿ ಸ್ಟಾಲ್ಗಳು ಹಾಕೊಳ್ಳೋಣ ಅಂದ್ರೆ ಸ್ಟಾಲಿಗೆ ದುಡ್ಡು ಕಟ್ಟಬೇಕು. ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ತಗೊಳೋದಕ್ಕೆ ನೀನಿನ್ನ ಚಿಕ್ಕೋನು, ದೊಡ್ಡವನಾಗಿದ್ರೆ ಹೆಂಗಾರು ಎತ್ಕೊಂಡು ಬರ್ತೀಯ ಅನ್ಬೋದಾಗಿತ್ತು. ಬೇರೆಯವ್ರನ್ನ ಕರ್ಸ್ಕೋಬೇಕು, ಸುಮ್ಮನೆ ಖರ್ಚು ವೆಚ್ಚಗಳು, ಏನು ಮಾಡೋದು ಮತ್ತೆ. ಹಿಂಗಾಗಿ ಯಾವುದಕ್ಕೂ ಆಯ್ತಲ್ಲ. ಟೆರಕೂಟ ಕಂಪ್ಲೀಟಾಗಿ ಮಾಡೋದಕ್ಕೆ ಏನು ಹೇಳ್ತೀಯ ಹೇಳು? ವಿಡಿಯೋ ಮಾಡ್ಬೇಕಂತೆ, ಹೆಂಗೆ ಹೇಳ್ಕೊಂಡು ಸರಿಯಾಗಿ ವಿಡಿಯೋ ಮಾಡಿಲ್ಲ, ಏನಿಲ್ಲ. ಏನು ಹೇಳ್ತೀಯ ಹೇಳು? ಏನು ಹೇಳಲ್ಲ, ಸುಮ್ಮನೆ ವಿಡಿಯೋ ಮಾಡು ಅಂತ ಹೇಳ್ದ. ಹೆಂಗಿದೆ ನೋಡಪ್ಪ, ಮನೆ ತಾವ ಆಟಾಡ್ಕೊಂಡು ನೀಟಾಗಿ ಬಟ್ಟೆ ಹಾಕೊಂಡು ಸ್ನಾನ ಮಾಡ್ಬೇಕು ತಾನೆ, ಗಲೀಜು ಮರೀನಿ. ನಾನು ಸ್ನಾನ ಮಾಡಕ್ ಹೋಗುವಂದಲ್ಲ, ನಾನು ಹೋಗ್ತೀನಿ, ನೀನು ಅಡುಗೆ ಮಾಡು. ಏನೇನು ಮಾಡ್ತೀಯ ಅಡುಗೆ? ಅನ್ನ, ಅನ್ನ, ಆಮೇಲೆ ತುಪ್ಪ ಉಪ್ಪಿನಕಾಯಿ ಅಷ್ಟೇ. ತುಪ್ಪ ಉಪ್ಪಿನಕಾಯಿ ದಿನ ಅದನ್ನೇ ತಿನ್ಬೇಕು ಹಂಗಾರೆ? ಬೇರೆ ಏನಾದ್ರು ವೆರೈಟಿ ಕಲ್ಸ್ಕೋಬೇಕಾದ್ರೆ ನೀನು? ನೋಡು, ನನ್ನ ಕಾಲ್ ಸೆನ್ಸೇಷನ್ ಸೊಳ್ಳೆ ಇಕ್ತೈತೆ ಅಲ್ಲಿ ಬಂದು. ಇಲ್ಲಿ ಅಲ್ಲಿ ಹೋಗು, ತುದಿಲಿ ಸೊಳ್ಳೆ ಕಚ್ತಾ ಬಿದ್ದೈತೆ, ಗೊತ್ತಾಗಿಲ್ಲ. ಹೋಯ್ತು ನೋಡ ಇವಾಗ. ಅಯ್ಯೋ, ಸೊಳ್ಳೆ ರಕ್ತ ಇರ್ಕಂತ ಬಿದ್ದೈತೆ. ಈ ಪಾಪು ಟೆನ್ಷನ್ ಕೊಡುತ್ತೆ, ಸೊಳ್ಳೆ ಬಂದು ರಕ್ತ ಇರುತ್ತೆ ಅಲ್ಲ. ಸರಿ ಹೋಗೋ, ಇದಾವ್ ಇದ್ದಳಿ ಬೇಗ, ಕೆಲಸ ಐತೆ. ಅಯ್ಯೋ ಅಡುಗೆ ಮೇಲೆ ಕೆಲಸ ಐತೆ ನೋಡಿ. ಸಕ್ಕ ಸೊಂಟ ನೋವಾಗ್ತೈತೆ. ಇವತ್ತಷ್ಟು ಸೊಂಟ ನೋವು ಯಾವತ್ತು ಬಂದಿಲ್ಲ ಅನ್ಸುತ್ತೆ, ಹಂಗಾಗ್ಬಿಟ್ಟಿದ್ದು. ಸಕ್ಕತ್ ಸೊಂಟ ನೋವಪ್ಪ. ಏನು ಹಂಸ್ಗಳಪ್ಪ, ಏನ್ ರೋಡ್ಗಳಪ್ಪ. ಈ ಬೆಂಗಳೂರಲ್ಲೂ ಇಂಥ ಕಿತ್ತೋಗಿರೋ ರೋಡ್ ಐತೆ ಅನ್ಸ್ಬಿಡುತ್ತೆ ಅನ್ನೋ ಸಾರಿ. ಅದು ಸ್ವಲ್ಪ ಒಳಗಡೆ ಹೋದ ಊರುಗಳು ಒಳಗಡೆ ಆ ರೋಡ್ಗಳು ನೋಡ್ಬೇಕು. ಅಯ್ಯೋ ದೇವ್ರೆ, ಯಾವ ಕಾಲದಲ್ಲ ಐತಪ್ಪ ಈ ರೋಡ್ ಅನ್ಸ್ಬಿಡುತ್ತೆ. ಒಂದೊಂದ್ ತಾವು ಗುಂಡಿಗೆ ಇಳಿದ್ರೆ ನನ್ನ ಗಾಡಿ ಮೇಲಕ್ಕೆ ಹತ್ತಲ್ಲ, ಅಲ್ಲೇ ಸಿಕ್ಕಾಕೊಬಿಡ್ತೈತೆ. ಬೇರೆಯವ್ರ ಕೈಲಿ ಹತ್ತಿಸ್ಕೋಬೇಕು. ಆಮೇಲೆ ಒಂದೊಂದು ತಾವು ಹಿಂಗೆ ಅಪ್ ಮಾಡಿಬಿಟ್ಟಿರ್ತಾರೆ, ಅಪ್ಪ ಹತ್ರ ಹೋಗೋದಿಲ್ಲ, ವಾಪಸ್ ಬಂದ್ಬಿಡುತ್ತೆ. ಅಯ್ಯಪ್ಪ, ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ ಆ ರೋಡ್ಗಳಲ್ಲಿ ಹೋಗೋದಕ್ಕೆ. ಹಂಸಂತೂ ಹೆಂಗ್ ಹಾಕಿರ್ತಾರೆ ನೋಡ್ಬೇಕು. ಆ ಹಂಸ್ ನೋಡಿದಾಗ ಸಿಕ್ಕಾಪಟ್ಟೆ ಸಿಡ್ಬತ್ತೈತೆ ನನಗೆ. ಹೆಂಗಿರೋದು ಗೊತ್ತಾ ಹಂಸು? ಹಿಂಗೆ ನಾರ್ಮಲ್ ಆಗಿ ಸ್ಲೋಪ್ ಥರ ಇರಲ್ಲ, ಹಿಂಗೆ ಹೋಗ್ಬಿಟ್ಟು ಅಲ್ಲಿ ಗುಪ್ಪೆ ಇಟ್ಟಿರ್ದಂಗೆ ಹಿಂಗೆ ರೌಂಡ್ಗೆ ಇಟ್ಟಿರ್ತಾರೆ. ಅಲ್ಲಿ ಹೋದ್ರೆ ನನ್ನ ಬೈಕ್ ಅಲ್ಲೇ ಸಿಕ್ಕಾಕೊಬಿಡುತ್ತೆ. ಯಾಕಂದ್ರೆ ಒಂದು ಸೇಫ್ಟಿಗೆ ಇದನ್ನ ಕೊಟ್ಟಿದ್ದಾರೆ ಕಾಲ್ ಹತ್ರ. ಸೊ ಅದೇನಾಗುತ್ತೆ, ಅದು ಎಗರಲ್ಲ ಬೇಗ. ಅದೇನಾಗುತ್ತೆ, ಅಲ್ಲೇ ಹೋಗಿ ಸ್ಟ್ರಕ್ ಆಗಿಬಿಡುತ್ತೆ. ಅದು ಹಿಂದಕ್ಕೂ ಹೋಗಲ್ಲ, ಮುಂದಕ್ಕೂ ಹೋಗಲ್ಲ. ನನ್ನ ವೀಲ್ ಚೇರ್ ನಾನೇ ತೊಳ್ಕೊಳಕ್ಕಾಗಲ್ಲ. ಬೈಕ್ ತೂಕ ಇರೋದ್ರಿಂದ ನನಗೆ ಹಿಂದೆ ಮುಂದೆ ಮೂವ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಅಂಥ ಟೈಮಲ್ಲಿ ಯಾರು ಎಲ್ಪ್ ಮಾಡಲೇಬೇಕಾಗುತ್ತೆ. ಯಾರು ಗಾಡೀಲಿ ಹೋಗೋರು ಎಲ್ಪ್ ಮಾಡ್ತಾರೆ ಅಂಥ ಟೈಮಲ್ಲಿ. ಅಂತೂ ಸಿಕ್ಕಾಪಟ್ಟೆ ಹಳ್ಳ ಗುಂಡಿ ರೋಡ್ಗಳೆಲ್ಲ ನೋಡ್ಬಿಟ್ಟೆ ಈ ಝೊಮ್ಯಾಟೊ ಮಾಡಕ್ಕೆ ಹೋಗ್ಬಿಟ್ಟು. ಫಸ್ಟೆಲ್ಲ ಇಂಥ ರೋಡ್ಗಳೆಲ್ಲ ನಾನು ಒಂದೂ ನೋಡಿರ್ಲಿಲ್ಲ. ಇವಾಗ ಯಾವ್ಯಾವ ರೋಡ್ ಎಲ್ಲೆಲ್ಲಿ ಬರುತ್ತೆ, ಎಲ್ಲೆಲ್ಲಿ ಅಟ್ಯಾಚ್ ಆಗುತ್ತೆ ಅಂತ 1-2 ವಾರದಿಂದ ಮಾಡಿರೋದಕ್ಕೆ ಕಲ್ತ್ಕೊಂಡಿದ್ದೀನಿ ರೋಡ್ಗಳು. ಬಟ್ ಏನೇ ಕಲ್ತ್ಕೊಂಡ್ರು ಝೊಮ್ಯಾಟೊ ಡೆಲಿವರಿ ಮಾತ್ರ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ. ಕೆಲವೊಂದು ಸಾರಿ ಅನ್ಕೋತೀನಿ, ನಾನೇ ಅನ್ಕೊಳ್ಳೋದು, ಏನಪ್ಪ 2 ಪೀಸ್ ತಿನ್ನೋಕ್ಕೋಸ್ಕರ ಇವರು ಎಲ್ಲಿಂದನೋ ಎಲ್ಲಿಗೋ ಆರ್ಡ್ರ್ ಮಾಡ್ಕೋತಾರೆ ಅಂತ. ಆ ಝೊಮ್ಯಾಟೊ ಡೆಲಿವರಿ ಬಾಯ್ಸ್ ತಂದು ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ. ಕಚ್ಚುತ್ತಾ ಇದೆಯಾ? ಗೂದ್ಬಿಡ್ತೀನಿ ಕಚ್ಚಿದ್ರೆ. ನಾನು ಕಚ್ಚಿಬಿಡ್ತೀನಿ. ಹೆಂಗ್ ಮತ್ತೆ ಕಚ್ಚಿಬಿಡ್ತೀನಿ. ಕಚ್ಚಿದ್ರೆ ಗೊತ್ತಲ್ಲ ನೋಡಿ, ಕಚ್ಚಕ್ ಬರ್ತಾವನೆ.
ಅಲ್ಲಿ ಕಾಲ್ ತಗೊಂಡಿದೀನಿ ನೋಡಿ, ಹೋಗು ಹಸಿದ್ರೆ ಕಚ್ಬಿಡು. ನೀನ್ ಹೆಂಗೋ ತಿನ್ನಲ್ವಲ್ಲ, ಹೋಗ್ ಒಂದಿಷ್ಟು ಎಷ್ಟು ಕಚ್ಬಿಡು. ನನ್ ಕಚ್ಚದ್ ಬೇಡ, ಅಲ್ಲೇ ಹೋಗ್ಬಿಟ್ಟು ಕಚ್ಚು, ಚರ್ಮ ಸಿಗ್ತೈತೆ. ನಾನು ಅದೇ ಕಚ್ಬಿಡ್ತೀನಿ. ಸುಮ್ನಿರು, ನಡಿ, ಟೈಮ್ ಆಯ್ತು, ನಡಿ. ಎಲ್ಲ ತೊಳೆದು ಕ್ಲೀನ್ ಮಾಡಿದೀನಿ. ಇವಾಗ ಕುಕ್ಕರ್ ಬಿಸಿ ಇಟ್ಟಿದ್ದೀನಿ. ನಾನು ಈರುಳ್ಳಿ ಸುಟ್ಕೋತಾ ಇದ್ದೀನಿ. ಆಕ್ಚುಲಿ ಸುಟ್ಟು ಹಾಕಿದ್ರೆ ಈರುಳ್ಳಿ ಚೆನ್ನಾಗಿರುತ್ತಂತೆ, ಅದಕ್ಕೋಸ್ಕರ ಸುಟ್ಬಿಟ್ಟು ಹಾಕ್ತಾ ಇದ್ದೀನಿ. ಇನ್ನು ಬಿಸಿಲ್ಗೆ ಹಾಕಿದೀನಿ. ಈರುಳ್ಳಿ ಸುಡ್ತಾ ಇದ್ದೀನಿ ಖಾರ ರುಬ್ಬಕ್ಕೆ. ಖಾರ ರುಬ್ಬಕ್ಕೆ ಟೇಸ್ಟ್ ಇರುತ್ತಂತೆ ಇದು, ಅದಕ್ಕೆ ನಾವೆಲ್ಲ ಮೊದಲು ಬಸ್ಸಾರ್ಗೆ ಈ ತರ ಸುಟ್ಬಿಟ್ಟು ಹಾಕ್ತಾ ಇದ್ದು, ಚೆನ್ನಾಗಿರುತ್ತೆ ಟೇಸ್ಟ್. ಆದ್ರೆ ಇವಾಗ ಬೆಂಕಿ ಇಲ್ವಲ್ಲ, ಅದಕ್ಕೆ ಗ್ಯಾಸಲ್ಲಿ ಸುಡ್ತಾ ಇದ್ದೀವಿ. ಏನಾಗಿಲ್ಲ. ಯಾಕೆ ನನಗೆ ಎದುರಿಸ್ತಿಯಲ್ಲ ನಾನು? ಏನು ಯಾರಿಗೋ ಚಾಕುಲಿ ಚುಚ್ಚಂಗಿದೆ ಮಮ್ಮಿ. ಏಯ್, ಅಲ್ಲ ಈರುಳ್ಳಿ ಚುಚ್ತಾ ಇರೋದು, ಚಾಕುಲ್ ಯಾಕೆ ಚುಚ್ಚಬೇಕು? ಏ ಬಿಡಪ್ಪ, ನಾನು ವಿಡಿಯೋ ಮಾಡ್ತೀನಿ ಮಮ್ಮಿ. ನೀನ್ ಏನೋ ವಿಡಿಯೋ ಮಾಡ್ಬೇಡ ಬಿಡಪ್ಪ. ನೀನ್ ಹೆಂಗೆಂಗೋ ಅಳ್ಳಾಡ್ಕೊಂಡು ಹೆಂಗೆಂಗೋ ಮಾಡ್ತೀಯ ಸುಮ್ಮನೆ. ಏನ್ ಮಮ್ಮಿ ನೋಡು, ಹಿಂಗ ಅಳ್ಳಾಡ್ಸ್ಕೊಂಡು ವಿಡಿಯೋ ಮಾಡೋದಕ್ಕೆ ನಾನು ನಿಂಗೆ ಕೊಡಲ್ಲ. ಏನ್ ಮಮ್ಮಿ ಚೆನ್ನಾಗಿ ಮಾಡ್ತಾ ಇತ್ತು ವಿಡಿಯೋ. ಈ ಈರುಳ್ಳಿ ಸುಡೋದ್ ಗೊತ್ತಾ ನಿಂಗೆ? ಕೆಂಡದೊಳಗಡೆ ಸುಡ್ಬೇಕು. ಗೊತ್ತು ನಂಗೂ. ಹೆಂಗ್ ಗೊತ್ತಪ್ಪ ನಿಂಗೆ? ಸುಟ್ಟಿ ಆಲ್ರೆಡಿ ಒಂದ್ಸಲ. ಕಾಲ್ ಸೊಪ್ಪಿಗೆ ನಾವು ಜಾಸ್ತಿ ಐಟಮ್ಸ್ ಏನು ಹಾಕಲ್ಲ. ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ ಮತ್ತು ಶುಂಠಿ, ಜೀರಿಗೆ ಮತ್ತು ಮೆಣಸು ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದೆ. ಸೊ ಜೊತೆಗೆ ಒಂದು ದಪ್ಪ ಈರುಳ್ಳಿ ಸುಟ್ಕೊಂಡಿದ್ದೆ. ಸೊ ಇವಾಗ ಅದನ್ನು ರುಬ್ಬಕ್ಕೆ ಹಾಕೋಬೇಕು. ನಾನಿಲ್ಲಿ ಸ್ವಲ್ಪ ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೇಲಿ ಹಸಿ ಧನಿಯಾ ಇರಲಿಲ್ಲ, ಸೊ ಹಂಗಾಗಿ. ಇವಾಗ ಬಿಸಿಲು ಕೂಗ್ತಿದೆ, ತುಂಬಾ ನೀರು ಹಾಕ್ಬಿಟ್ಟಿತ್ತು ಮಮ್ಮಿ, ಅದಕ್ಕೆ ಸೋರ್ಬಿಟ್ಟಿದೆ ಎಲ್ಲ ನೀರು. ನೋಡಿ ಮಮ್ಮಿ ಕಸ ಗುಡಿಸ್ತಿದೆ. ಪಾಪ ಮಾತ್ರ ಮೊದಲು ಹೆಲ್ಪ್ ಮಾಡೋಣ, ಕಸ ಗುಡಿಸ್ತಿದೆ ಅಂತ ಹೇಳಕ್ ಬಂದಿದ್ದೀವಿ. ಹೌದು ನೋಡಿ, ಎಲ್ಲ ಅಂಡಿದ್ಯಾ ನೋಡು, ಎತ್ತು ಒಂದೊಂದು ಕೈಲಿ ಆಗಲ್ಲ ಸೊಂಟ. ಈ ಹುಡುಗಿರ್ದ ಆಟಾಡೋದು ಗಾಲ್ ಆಗ್ತಂದೆ. ಗೊಂಬೆ ಏ ಸುಮ್ಮನೆ. ಮಮ್ಮಿ ನೋಡಿ ನೆಲ ಒರೆಸ್ತಿದೆ. ಮಮ್ಮಿ ಇವಾಗ ನೆಲ ಒರೆಸ್ತಿದೆ. ನಂಗೂ ಕಾಲ್ ಸಖತ್ ಕೊಡಕ ಹೋಗಪ್ಪ ತೊಳಿ. ನಿನ್ ಕಾಲ್ ಹೆಂಗವೆ ಅಂತ ನೋಡ್ಕೊಂಡ್ಸಾರಿ. ನೋಡಿ ಎಷ್ಟು ಚೆನ್ನಾಗವ್ ನೋಡು, ಉಪ್ಪು ಗಲೀಜಾಗವೆ. ಹೋಗ್ಬಿಡಿ ಇವಾಗ, ಹೋಗ್ಬಿಡು ಬಾತ್ರೂಮ್ ಹೋಗ್ಬಿಡು, ತೊಳ್ಕೊಂಡ್ ಬಾ. ಮಮ್ಮಿ ಇವಾಗ ನೆಲ ಒರೆಸಾಯ್ತು. ನಾನಿವಾಗ ಅದ್ರ ಮೇಲೆ ಗಲೀಜ್ ಮಾಡಕ್ ನಿಂತಿದ್ದೀನಿ. ಏನಾಯ್ತದೆ? ಸರಿ ಆಯ್ತು ಮಮ್ಮಿ. ಏನ್ ತಿರ್ಗಾಡು? ಯಾರಿಗೆ ಬೇಕು ಜೀವನ? ಹೋಗೈತಾ ಇನ್ನೇನು? ಮಮ್ಮಿ ಇವಾಗ ಮಸಾಲ ಹಾಕ್ಬಿಟ್ಟು ಸೂಪ್ ಕುದೀತಿದೆ. ತಿರ್ಗಾ 2ನೇ ಸಲ ಪಾತ್ರೆ ತೊಳಿತಿದೆ ಮಮ್ಮಿ. ಎಂತಕ್ ಮಮ್ಮಿ? ಫಸ್ಟ್ ಟೈಮ್ ಕಾಲ್ ಸೂಪ್ ಮಾಡಿದೀನಿ. ಹೌದು, ಮಟನ್ ಅಂದ್ರೆ ಆಗಲ್ಲ, ಅದ್ರಲ್ಲಿ ಕಾಲ್ ಸೂಪ್ ಮಾಡಿದೀನಿ ಅಂದ್ರೆ ಗ್ರೇಟ್ ಅನ್ಕೋಬೇಕು. ನನ್ ಗ್ರೇಟ್ ಅನ್ನನ ಅಂತಾನೆ ಹೋಗಿದೆ. ಓಹೋ, ಅನ್ನನ ಅಂತ ಹೋಗ್ಬಿಟ್ಟಿದ. ಅದು ಹೆಂಗ ಮಾಡಿದೀನಿ, ಅದು ಹೆಂಗಾಗೋಯ್ತೋ ಗೊತ್ತಿಲ್ಲ. ಸರಿ ಆಯ್ತು. ವಿಡಿಯೋ ನೋಡ್ಕೊಂಡೆ ಮಾಡಿದ್ವಿ ಯೂಟ್ಯೂಬಲ್ಲಿ. ಮಮ್ಮಿ ಕಾಲ್ ಸೂಪ್ ಮಾಡ್ಕೊಂಡ್ ಬಂದಿದೆ. ಇವಾಗ ನಿಮ್ಗೆ ತಂದಿದೆ, ಕುಡಿವಾ. ನೀನು ಹೆಂಗೈತೆ ನೋಡೋಣ.
ಇದು ಒಂಚೂರು ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಚೆನ್ನಾಗಿದೆ. ಎಷ್ಟು ಉಪ್ಪು ಹಾಕಿದ್ರು ಸಪ್ಸಪ್ಪೆ ಹೊಡಿತೈತೆ. ತಿರ್ಗಾ ಹಾಕೊಂಡ್ ಬರಲ್ಲ. ಬೇಡ ಬೇಡ, ಉಪ್ಪು ಜಾಸ್ತಿ ಹಾಕೋಬಾರ್ದು ಬೇಸಿಕ್. ಏನಂದೆ? ಚೆನ್ನಾಗಿ ಬೆಂದೈತೆ. ಹೌದಾ? ಯಾವ ಪೀಸ್ ಅದು? ಲೆಗ್ ಪೀಸು. ಕಾಲ್ ಸೂಪಲ್ವ ಇದು? ಯಾವತ್ತು ಮಾಡಿದೆ ಅಲ್ಲಿ ಲೋಡ್ ಮಾಡಿದ್ದೀನಿ ಇವತ್ತು. ಸರಿ ಆಯ್ತು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತೆ. ಯಾರು ಹೇಳಿದ್ರು? ಅಂತ ದೊಡ್ಡವರು ಹೇಳಿದಾರೆ, ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀವಿ ನಾವು. ಹೌದಾ? ಮೂಳೆಗಳಿಗೆಲ್ಲ ಜಾಯಿಂಟ್ ಪೇನಿಗೆಲ್ಲ ತುಂಬಾ ಒಳ್ಳೇದಂತೆ. ಪಾಪ ಕಾಲ್ ಸೂಪಿಗಂತ ಒಂದ್ ಜೀವಿನ ಸಾಯಿಸಿ. ನಾವು ಚಿಕನ್ ತಿನ್ಬೇಕಾದ್ರೆ ಅದೊಂದ್ ಜೀವಿ ಅಲ್ವಾ ಅದು. ಕಾಡಲ್ಲಿ ಪ್ರಾಣಿಗಳೆಲ್ಲ ಒಂದನ್ನೊಂದ್ ತಿನ್ಕೊಂಡ್ ಬದುಕ್ತಾವಲ್ವಾ, ಹಂಗೆ ಮನುಷ್ಯ ಜೀವನ ಒಂದನ್ನೊಂದ್ ತಿನ್ಕೊಂಡ್ ಬದುಕ್ಬೇಕು. ಏನ್ ಮಮ್ಮಿ? ಸಾಂಬಾರು ಮತ್ತೆ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು ಸಾಂಬಾರು ಕೊಟ್ಟಿದ್ರು. ನುಗ್ಗೆ ಸೊಪ್ಪು ಬಗ್ಗೆ ಮೊಟ್ಟೆ ಹಾಕವ್ರ? ಮೊಟ್ಟೆ ಹಾಕಿಲ್ಲ. ಹಾಕಿದ್ರು ಒಂದು ಹಾಕವ್ರೆ. ಇಲ್ಲ ಮೊಟ್ಟೆ ಎಲ್ಲ ತೆಂಗಿನಕಾಯ. ಬಟ್ ಏನ್ ಮಾಡೋದು, ಅಡಿಗೆ ಮಾಡ್ಕೊಂಡು ತಿನ್ನಕ್ ಆಗಿಲ್ವಲ್ಲ, ಅಷ್ಟು ಕುಡ್ದ್ಬಿಟ್ಟೆ. ಅದನ್ನೇ ತಿಂದಿದಾಯ್ತು, ಕುಡ್ದಿದ್ದಾಯ್ತು. ಅದೇ ಸಾಕಾಗುತ್ತೆ ಇವಾಗ. ಅದಕ್ಕೆ ಸಾಂಬಾರು ಬಿಸಿ ಮಾಡಿ ಇಡ್ತಾ ಇದೀನಿ, ಬೆಳಿಗ್ಗೆ ಆಗುತ್ತೆ. ಸರಿ. ಇದು ರೈಸ್ ಮಾಡ್ತೀನಿ, ತಿನ್ನು. ಓಕೆ.